ಸರ್ ಸುಳ್ಳು ಹೇಳೋದು ಏನಕ್ಕೆ ಸರ್? ಸುಳ್ಳು ಹೇಳ್ಬಿಟ್ಟು ಏನಕ್ಕೆ ಕೊಳ್ಳಿ? ಬೆವತೋಗಿದೀವಿ, ನೀರಲ್ಲ ಬೆವತೋಗಿದೀವಿ. ಹೇಳಿ ಹೇಳಿ ಬಿಡೋಣ. ಇನ್ನೇನು 1,45,000 ಕೊಡ್ತೀನಿ. 1,45,000 ಹಾಗೆ ನೆಕ್ಸ್ಟ್ ಲೋ ಬಜೆಟ್ ಐಟಮ್ ಬೇಕಾ? ಬೇಕು ರೇಟ್ 1,80,000 ಗಾಡಿ 1,70,000 13 ಮಾಡಲು ಬೀಟ್ ಕೊಡ್ತೀನಿ ಸರ್. 1,45,000 ನಮ್ಮ MS ಕಾರ್ಸ್ ಅಲ್ಲಿ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿರೋ ಗಾಡಿ ಮಾರದೇ ಇಲ್ಲ ಸರ್. i20 ಡೀಸೆಲ್ ಗಾಡಿ, ಆಸ್ಟಾ ವೇರಿಯಂಟ್ ಟಾಪ್ ಎಂಡ್ ಮಾಡಲ್ ಗಾಡಿ 2.5 ಲಕ್ಷಕ್ಕೆ. ಯಾವ್ದು ಹೈಲೈನಾ ಕಂಫರ್ಟ್ ಲೈನಾ ಸರ್? ಕಂಫರ್ಟ್ ಲೈನ್ 2,70,000 ಗಾಡಿ. ಬಾಣ ಟೈಮ್ ಇಲ್ಲ, ಪಟಾಪಟ್ ಬೇರೆ ಗಾಡಿ ಹೊಡಿಯೋಣ. ಫಿಯಟ್ ಪುಂಟೋ ಸರ್, ಅಡ್ವೆಂಚರ್ 15 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಇನೋವಾ ಕ್ರಿಸ್ಟಾ ಯಾರಿಗಾದ್ರೂ ಬೇಕಂದ್ರೆ ಇನೋವಾ ಕ್ರಿಸ್ಟಾ ಕೂಡ ಇದೆ. 17 ಮಾಡಲ್ ಸಿಂಗಲ್ ಓನರ್. 18 ಮಾಡಲ್ ಗಾಡಿ 18 ಮಾಡಲು VXi ವೇರಿಯಂಟ್ ಬರೀ 70,000 ಶೋರೂಮ್ ರೆಕಾರ್ಡ್ ಓಡಿದೆ. 4 ಲಕ್ಷಕ್ಕೆ 15ನೇ ಮಾಡಲ್ ಕೊಡ್ತಾ ಇದ್ದು. ಹೇಳ್ತಾ ಇರೋದು ನೀವು ಮಾತಾಡಿದಿರಾ ಸರ್. ಫೈನಲ್ ಪ್ರೈಸ್ ಇಲ್ಲಿ ತಿರ್ಗಾ ಅದ್ರ ಡಿಸ್ಕೌಂಟ್ ಮಾಡಕ್ ಹೋಗ್ಬೇಡಿ. ಆದ್ರೆ ಆನ್ ಟೇಬಲ್ ಬನ್ನಿ. ನಾವ್ ವೀಕ್ಷಕರಿಗೆ ನೋ ಎಸ್ ಸರ್ ನಾವ್ ಹೇಳಲ್ಲ ಸರ್. ಕೇಳಿ 85,000 ಗಾಡಿ ಕೊಡ್ತಾ ಇರೋದು. ಅಂದ್ರೆ ಅದ್ರಲ್ಲಿ 20,000 ಇನ್ನೂ ಸ್ವಲ್ಪ ನೀವೇ ಇಟ್ಕೊಳ್ರಿ. ನನ್ ಬೇಡ, ಕಸ್ಟಮರ್ ಇಟ್ಕೊಳ್ಳಿ ಬೇಕಂದ್ರೆ. 4 ಶಿಫ್ಟ್ ಅಲ್ಲ ಇರೋದು, 10 ಶಿಫ್ಟ್ ಇರೋದು ಈ ವಿಡಿಯೋದಲ್ಲಿ. 10 ಶಿಫ್ಟ್ ರೇಟ್ 1,60,000 ಗಾಡಿ ನೆಗೋಷಿಯಬಲ್. MS ಕಾರ್ಸ್ ಗೆ ಬನ್ನಿ. 1,20,000 2008 ಮಾಡಲ್ ಸೆಕೆಂಡ್ ಓನರ್ 1,55,000 ಫೈನಲ್ ಕೊಡ್ತೀನಿ. 1,55,000 2008 ಮಾಡಲ್ ಸೆಕೆಂಡ್ ಓನರ್. ಡೆಲಿವರಿ ಕೊಟ್ರ ಸ್ವಿಫ್ಟ್ ಸರ್ ಒಂದೆಲ್ಲ ಹೋಗ್ತಾ ಇದಾರೆ. ಯಾವ ಮಾಡಲ್ ಕೊಟ್ಟಿದ್ದು? ಪಟಾಪಟ್ ಟೈಮ್ ಇಲ್ಲ, ಬೇಗ ನೆಕ್ಸ್ಟ್ SX4 ಒಂದು ಸಾರಿ ಪಟಾಪಟ ಅಂದ್ರೆ ನಾನು 10 ಮಾಡಲ್ ಸಿಂಗಲ್ ಓನರ್ ಅಣ್ಣ. ಎಷ್ಟಣ್ಣ? 2,40,000 ಪೆಟ್ರೋಲ್ ಪ್ಲಸ್ CNG ಗಾಡಿ. ಟ್ರಾನ್ಸ್ಫರ್ ತಗೊಳ್ಳಲ್ಲ, ಕಮಿಷನ್ ತಗೊಳ್ಳಲ್ಲ, ಏನು ತಗೊಳ್ಳಲ್ಲ. ನಾವ್ ಹೇಳೋ ಪ್ರೈಸ್ ಅಲ್ಲಿ ಇನ್ನೂ ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 2,30,000 ಕ್ವಿಡ್ ಅಷ್ಟೇ. ಅದು ಕ್ವಿಡ್ ಅಲ್ಲಿ 60 RXT ಒಮಿನಿ ಮೋಸ್ಟ್ ಡಿಮ್ಯಾಂಡ್, ಮೋಸ್ಟ್ ರಿಕ್ವೈರ್ಮೆಂಟ್, ಮೋಸ್ಟ್ ಸರ್ ಆಗಿರೋ ಗಾಡಿ. ಜೀವನ ದುಡ್ಕೋ ಆರಾಮಾಗಿ ಇದರಲ್ಲಿ ಜೀವನ ಸಾಗುತ್ತೆ. ಹೌದು ಸರ್. 85,000 HSRP ನಂಬರ್ ಪ್ಲೇಟ್ ಸಮೇತ ಇದೆ. ಹಾಗಾದ್ರೆ ಈ ಸರಿ ದಸರಾ ದೀಪಾವಳಿಗೆ ಬೆಂಕಿ ಎಲ್ಲಿ? MS ಕಾರ್ಸ್ ಅಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಮತ್ತೊಮ್ಮೆ MS ಕಾರ್ ಶೋರೂಮ್ಗೂ ಕೂಡ ಸ್ವಾಗತ. ಸರ್ ಚೆನ್ನಾಗಿದ್ದೀರಾ? ಸೂಪರ್ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಮತ್ತೊಮ್ಮೆ MS ಕಾರ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಬಂದ್ರು ಲೋ ಬಡ್ಜೆಟ್ ಕಾರ್ಸ್ ತಗೊಂಡ್ಬಂದ್ರು. ಖಂಡಿತವಾಗ್ಲು ಸರ್ ಅಲ್ವಾ ಸರ್? ಈ ವಿಡಿಯೋದಲ್ಲಿ ಲೋ ಬಡ್ಜೆಟ್ ನಿಂದ ಹೈ ಮಾಡಲ್ ತಂಗ ಇದೆ ನಮ್ಮ ಹತ್ರ. ಲೋ ಬಡ್ಜೆಟ್ ಅಂತಲ್ಲ, ಕಸ್ಟಮರ್ ಬಂದ್ಮೇಲೆ ಅವ್ರಿಗೆ ಯಾವ್ದೋ ಒಂದು ಗಾಡಿ ಇಷ್ಟ ಆಗ್ಬೇಕು, ಆ ಕಾನ್ಸೆಪ್ಟ್ ಅಲ್ಲಿ ಗಾಡಿಗಳು ಮಾಡ್ತಾ ಇದೀವಿ ಸರ್. ಆ ತರನಾ? ಅಷ್ಟೇ. ಲೋನ್ ಯಾವ ಮಾಡ್ಲಿಂದ ಆಗುತ್ತೆ? 2012 ಮಾಡಲ್ ಮೇಲೆ ಯಾವ ಗಾಡಿನ ಇರ್ಲಿ, ಸ್ಯಾಲ್ರಿ ಅಕೌಂಟ್ ಇಲ್ಲ ಅಂದ್ರೆ ಸಿಬಿಲ್ ಚೆನ್ನಾಗಿದ್ಯಾ, ಖಂಡಿತವಾಗ್ಲೂ ಲೋನ್ ಆಗತ್ತೆ. ಸೇಟ್ ಟು ಫೈನಾನ್ಸ್ ನಾವು ಮಾಡಲ್ಲ ಸರ್. ಅದು ಇದು ಬೇಡ ಬೇಡ ಅದು ಅಷ್ಟೇ. ಬ್ಯಾಂಕ್ ಲೋನ್ಸ್ ಮಾಡ್ಕೊಡ್ತೀವಿ ಅಷ್ಟೇ. ದಸರಾ ದೀಪಾವಳಿಗೆ ಏನು ಇಲ್ವಾ ಅಣ್ಣ? ಕಾರ್ಗಳೇ ಹಬ್ಬ ಪ್ರೈಸ್ ಅಲ್ಲಿ ಕೊಡ್ತೀನಿ ನೋಡಿ. ಪೂರ್ತಿ ವಿಡಿಯೋ ನೋಡ್ಲಿ ಅವರು. ಬೆಸ್ಟ್ ಪ್ರೈಸ್ ಅಲ್ಲಿ ಅನ್ನತ್ತೆ ಸರ್ ಅವ್ರಿಗೆ. 100 ಸ್ಟಾರ್ಟಿಂಗ್ ಪ್ರೈಸ್ 80,000 14,80,000 ತನಕ ಇದೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ವೆಸ್ಟ್ ಮಾಡೋದು ಬೇಡ ಬೇಡ ಬನ್ನಿ. ಬರುತ್ತೆ ಹೇಳಿ MS ಕಾರ್ಸ್ ಬೇಗ. ಅಣ್ಣ ನಾಗರಬಾವಿ ರಿಂಗ್ ರೋಡ್ ಸರ್ವಿಸ್ ರೋಡ್ ಅಲ್ಲೇ ಶೋರೂಮ್ ಬರುತ್ತೆ. ಈ ಕಡೆ ನೀವು ಈ ಕಡೆ ಬಂದ್ರೆ ನಾಗರಬಾವಿ ಸರ್ವಿಸ್ ರೋಡ್ ಬಂದ್ರು ರೈಟ್ ಸೈಡ್, ಲೆಫ್ಟ್ ಸೈಡ್ ಅಷ್ಟೇ ಸರ್ವಿಸ್ ರೋಡ್. ನಿಯರ್ ಬೈ ಸೆಂಟ್ರಲ್. ಈಸಿ 8123882227 ಹಾಯ್ ಅಂತ ಕಳಿಸಿ. ಲೊಕೇಶನ್, ಕ್ಯಾಟ್ಲಾಗು ಎಲ್ಲ ಬರುತ್ತೆ ನಮ್ದು. ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಮೊದಲನೇ ವೆಹಿಕಲ್ ಸ್ವಿಫ್ಟ್ ನೋಡ್ತಾ ಇದೀವಿ. ಏನ್ ಡೀಟೇಲ್ ಸರ್ ಇದು? ಸರ್ 2015 ಮಾಡಲ್ VDI ಸೆಕೆಂಡ್ ಓನರ್ ಆಗಿರೋ ಗಾಡಿ. 80,000 ಓಡಿದೆ ಸರ್. ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ. VDI ಮಿಡ್ ಸೆಗ್ಮೆಂಟ್ ಸೂಪರ್ ಆಗಿದೆ. 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ. ಓನರ್. ಹೌದು ಸರ್. 4,65,000 ಗಾಡಿ. 4,65,000 ಒಂದು ಫೈನಲ್ ರೇಟ್ ಹೇಳಿ ಸರ್. ಮುಂದೆ ಬನ್ನಿ MS ಕಾರ್ಸ್ ಗೆ. ಎಲ್ಲಿಗೆ? MS ಕಾರ್ಸ್ ಗೆ. MS ಕಾರ್ಸ್ ಗೆ ಬನ್ನಿ. ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡ್ತೀವಿ. ಎಷ್ಟು ಕಡಿಮೆ ಮಾಡ್ತೀರಾ ಸರ್? ಈ ಗಾಡಿ ಸರ್ 4.5 ಲಕ್ಷ ಕೊಡಿ. 15 ಮಾಡಲ್ 10,000 ಕಡಿಮೆ ಮಾಡಿದ್ ಮೊದಲನೇ ಕಾರು ಸರ್. 4 ಲಕ್ಷಕ್ಕೆ 15ನೇ ಮಾಡಲ್ ಕೊಡ್ತಾ ಇದ್ರು. 12 ಮಾಡಲ್ ಅಲ್ಲ, 4,40,000 ರೌಂಡ್ ಫಿಗರ್. ಬನ್ನಿ ಸರ್, MS ಕಾರ್ಸ್ ಗೆ ಬನ್ನಿ ಸರ್. ಒಂದ್ಸಲಿ ಚೆಕ್ ಮಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಪಕ್ಕನಾ? 100%. ನೋಡ 15 ಮಾಡಲು ಸೆಕೆಂಡ್ ಓನರ್ VDI ಡೀಸೆಲ್ ವೇರಿಯಂಟ್ ಯಾರಿಗಾದ್ರೂ ಬೇಕು ಅಂದ್ರೆ MS ಕಾರ್ಸ್ ಬರ್ಬೋದು. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. 4,40,000 ಅದರಲ್ಲೂ ನೆಗೋಷಿಯಬಲ್. ಪಕ್ಕನಾ ಸರ್? ಸರ್ 4,40,000 ಎಲ್ಲಿ ಸರ್ ನೆಗೋಷಿಯಬಲ್? ಬನ್ನಿ ಸರ್, ಏನಾಗುತ್ತೆ ನಮ್ ಕೈಯಿಂದ ಮಾಡೋಣ. ಪಕ್ಕನಾ? ಖಂಡಿತವಾಗ್ಲು. ಹಾಗೆ ಆ ಸ್ವಿಫ್ಟ್ ಬೇಡ ಅಂದ್ರೆ ಆಪಲ್ ಶೇಪ್ ಇದೆ. ಲೇಟೆಸ್ಟ್ ಮಾಡಲ್. ಯಾವ ಮಾಡಲ್ ಇದು ಸರ್? 18 ಮಾಡಲ್ ಗಾಡಿ. 18 ಮಾಡಲು VXi ವೇರಿಯಂಟ್ ಬರೀ 70,000 ಶೋರೂಮ್ ರೆಕಾರ್ಡ್ ಓಡಿದೆ. 70,000 ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. 70,000 ಓಡಿದೆ. ಬರೀ ಎಕ್ಸ್ಟೀರಿಯರ್ ನೋಡಕ್ ಹೋಗ್ಬಿಡಿ, ಇಂಟೀರಿಯರ್ ನೋಡಿ ಅಣ್ಣ. ಬಾರಣ ಆಫ್ಟರ್ ಮಾರ್ಕೆಟ್ ಮಾಡಿದಾರೆ. ಇಂಟೀರಿಯರ್ ಡಗ ಡಗ ಅನ್ಬೇಕು, ಲುಕ್ ಅನ್ಬೇಕಲ್ಲ ಅಣ್ಣ. ಅಣ್ಣ ಡಗ ಡಗ ಅನ್ಕೊಳ್ಳಿ, ಲುಕ್ ಅನ್ಕೊಳ್ಳಿ. ಗಾಡಿ ಮುಂದೆ ಬಂದು ನೋಡಿ. ಏನ್ ರೇಟ್? ಆಗ್ಬಿಡ್ತೀರಾ. ರೇಟ್ ಬೆಸ್ಟ್ ಪ್ರೈಸ್. ಏನ್ ರೇಟ್? ಫ್ರಂಟ್ ಇಂದ ತೋರಿಸಿ ಯಾವ ತರ ಇದೆ
ಅಣ್ಣ 5,75,000 ಕೊಡ್ತೀನಿ ಅಣ್ಣ. 5,55,000 ಕೊಡ್ತಾರೆ ಅಣ್ಣ. ಈ ತರ ಡಿಸ್ಕೌಂಟ್ ಎಲ್ಲ ನಾವು ಹೇಳೋದೇ MS ಕೆಲಸದಲ್ಲಿ ಬೆಸ್ಟ್ ಪ್ರೈಸ್. ಫೈನಲ್ ರೇಟ್ ಹೇಳಿ ಮತ್ತೆ. ಎಷ್ಟು ಹೇಳಿದ್ರಿ ನೀವು? 5,50 ತಗೊಂಡ್ ಬಾ ಅಣ್ಣ, ತಗೊಂಡು ಅಷ್ಟೇ, ಕ್ಲೋಸ್ ಡೀಲ್ ಅಷ್ಟೇ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನೋವಾ ಕ್ರಿಸ್ಟಾ ಯಾರಿಗಾದ್ರೂ ಬೇಕಂದ್ರೆ ಇನೋವಾ ಕ್ರಿಸ್ಟಾ ಕೂಡ ಇದೆ. MS ಕಾರ್ಸ್ ಇನೋವಾ ಕ್ರಿಸ್ಟಾ ಫಸ್ಟ್ ಟೈಮ್ ಅಲ್ಲ, ಸುಮಾರು ಮಾರಿದೀವಿ. ಈ ಗಾಡಿ ಫಸ್ಟ್ ಟೈಮ್, ಈ ಗಾಡಿ ಫಸ್ಟ್ ಟೈಮ್, ಈ ಕಲರ್ ಫಸ್ಟ್ ಟೈಮ್ ಅನ್ಕೊಳ್ಳಿ. 17 ಮಾಡೆಲ್ ಸಿಂಗಲ್ ಓನರ್, ಎಷ್ಟು ಅಂದ್ರೆ ಸಿಂಗಲ್ ಓನರ್ ಗಾಡಿ. ಇನೋವಾ ಕ್ರಿಸ್ಟಾ ಇನೋವಾ ಪ್ರೈಸ್ ಅಲ್ಲಿ ಕೊಡ್ತೀನಿ 14,80,000ಗೆ. 14,80,000ಕ್ಕೆ ಸರ್ ವಿತ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡೋದು. ಏನ್ ರೇಟ್ ಅಂದ್ರೆ 14,80,000 ಇನೋವಾ ಕ್ರಿಸ್ಟಾ 17 ಮಾಡೆಲ್ ಸಿಂಗಲ್ ಓನರ್ ಅಷ್ಟೇ. ಯಾರಿಗಾದ್ರೂ ಬೇಕಾ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಇಲ್ಲ ರೇಟ್. ನಾನು ಕೊಡ್ತಾ ಇದ್ದೀನಿ ಇನೋವಾ ಕ್ರಿಸ್ಟಾ ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ಸರ್. ಇನ್ನೊಂದ್ಸರಿ ಮಾಡಲ್ ಓನರ್ ಹೇಳ್ಬಿಡಿ. 17 ಮಾಡೆಲ್ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ. 17 ಮಾಡಲ್ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ ಯಾರಿಗಾದ್ರೂ ಬೇಕು ಅಂದ್ರೆ MS ಕಾರ್ಸ್ಗೆ ಬನ್ನಿ. ಜಿ ವೇರಿಯಂಟ್ ಖಂಡಿತ ಮಾಡ್ಕೊಡ್ತೀನಿ. ಎಷ್ಟು ಸೀಟರ್ ಗಾಡಿ ಸರ್? 8 ಸೀಟರ್, 7 ಸೀಟರ್ ಕ್ಯಾಪ್ಟನ್ ಸೀಟ್ ಇದೆಯಲ್ಲ. ತೋರಿಸಿ ಇಂಟೀರಿಯರ್. 14,80,000 ಸಿಗ್ತಾ ಇದೆ ಡೀಸೆಲ್ ವೇರಿಯಂಟ್. ಬಾಣ ಟೈಮ್ ಇಲ್ಲ, ಪಟಾಪಟ್ ಬೇರೆ ಗಾಡಿ ಹೊಡಿಯೋಣ. ಫಿಯಟ್ ಪುಂಟು ಸರ್ ಅಡ್ವೆಂಚರ್ 15 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. 3,20,000 ಸರ್. 3 ಲಕ್ಷಕ್ಕೆ ಆಗುತ್ತಾ ಸರ್? ಹೇಳ್ತಾ ಇರೋದು ನೀವು ಮಾತಾಡಿದಿರಾ ಸರ್. ಫೈನಲ್ ಪ್ರೈಸ್ ಎಲ್ಲಿ ತಿರ್ಗಾ ಆದ್ರೆ ಡಿಸ್ಕೌಂಟ್ ಮಾಡಕ್ ಹೋಗ್ಬೇಡಿ. ಆದ್ರೆ ಆನ್ ಟೇಬಲ್ ಬನ್ನಿ. ನಾವ್ ವೀಕ್ಷಕರಿಗೆ ನೋ ಎಸ್ ಸರ್ ನಾವ್ ಹೇಳಲ್ಲ ಸರ್. ಕೇಳಿ ಮುಂದೆ ಬನ್ನಿ. MS ಕಾರ್ಸ್ಗೆ ಬರ್ಬೇಕು. 3,20,000 3 ಲಕ್ಷ ಅಷ್ಟೇ. ನೆಕ್ ಬೇಕಲ್ಲ ಸರ್? 2.5 ಲಕ್ಷಕ್ಕೆ i20 ಡೀಸೆಲ್ ಗಾಡಿ. i20 ಡೀಸೆಲ್ ಗಾಡಿ ಆಸ್ಟಾ ವೇರಿಯಂಟ್ ಟಾಪ್ ಎಂಡ್ ಮಾಡಲ್ ಗಾಡಿ. 2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ i20 ಡೀಸೆಲ್ ಗಾಡಿ 10 ಮಾಡೆಲ್ ಗಾಡಿ. ಓನರ್ ಥರ್ಡ್ ಓನರ್ ಆಗಿದೆ. 80,000 ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೋಣ. ಕರ್ನಾಟಕ ಗಾಡಿ. ಹಾಗೆ ನೆಕ್ಸ್ಟ್ ಬೇಕಲ್ಲ ಹೋಂಡಾ ಬ್ರಿಯೋ ಸರ್. ಲೇಡೀಸ್ಗೆನ ಆಗ್ಲಿ ನಮ್ ಬೆಂಗಳೂರು ಸಿಟಿಗೆನ ಯೂಸ್ ಮಾಡ್ಕೊಳ್ಳಿ. ಒಂದು ಸೆಕ್ಸಿ ಗಾಡಿ ಅಂತಾನೆ ಹೇಳ್ಬೋದು. ಆ ತರ ಇದೆ ಗಾಡಿ. ಇದು 2013 ಮಾಡೆಲ್ ಹೋಂಡಾ ಬ್ರಿಯೋ ಸರ್. ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ. 2,65,000 ಫೈನಲ್ ಕೊಡ್ತೀವಿ. 2,65,000 ಸರ್. 2.80 ಹೇಳ್ತಾ ಇದೀವಿ. ನಿಮ್ ಪೂರ್ತಿ ವಿಡಿಯೋ ನೋಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀವಿ. 2.60 ಅಲ್ಲ, ಇನ್ನೂ ಕಡಿಮೆ ಮಾಡ್ಕೊಡ್ತಾರೆ. MS ಕಾರ್ಸ್ಗೆ ಬನ್ನಿ ಅಣ್ಣ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಪ್ರೈಸ್. 2.60 ಹೇಳಿದೆ ಫೈನಲ್ ರೇಟ್ ಹೇಳಿ. ಮುಂದೆ ಬನ್ನಿ, ಮಾಡ್ಕೊಡ್ತೀನಿ ಖಂಡಿತ. ನಾನು ಬಂದಂಗೆ ಜನ ಅನ್ಕೊಳ್ಳಿ, ಹೇಳಿ ರೇಟ್. 2.5 ಲಕ್ಷ ಕೊಡೋಣ. 2,60,000 ಇಲ್ಲ ಡಿಸ್ಕೌಂಟ್. ಅವ್ರು ಬಂದು ನೆಗೋಷಿಯೇಬಲ್ ಕೇಳಂಗಿಲ್ಲ. 13 ಮಾಡೆಲ್ ಬ್ರಿಯೋ ಇದು. ಆಲ್ಟೋ ಅಲ್ಲ. ಸ್ಕ್ರೀನ್ ಶಾಟ್ ತಗೊಂಡ್ರೆ ಬಾಳ ಇನ್ನು ಬೇಜಾನ್ ಕಾರ್ಗಳಿದಾವೆ. ಇದಕ್ಕೆ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಇನ್ನೊಂದು ಸ್ವಿಫ್ಟ್ ಬ್ಲಾಕ್ ಕಲರ್ ಸರ್. 8 ಮಾಡೆಲ್ ಸ್ವಿಫ್ಟ್ ZXi ಫುಲ್ ಟಾಪ್ ಎಂಡ್ ಗಾಡಿ. ಪೆಟ್ರೋಲ್ 2.5 ಲಕ್ಷ ಗಾಡಿ ಕೊಡ್ತೀನಿ. ಓನರ್ ಸೆಕೆಂಡ್ ಓನರ್ ZXi 2.5 ಲಕ್ಷಕ್ಕೆ. ಸ್ವಿಫ್ಟ್ ಅಲ್ಲಿ 2.5 ಲಕ್ಷಕ್ಕೆ ಏರ್ ಬ್ಯಾಗ್, ABS, ಕಂಪನಿ ಮ್ಯಾಗ್ವಿಲ್ ಎಲ್ಲಾ ಫೀಚರ್ ಗಾಡಿ ಕೊಡ್ತೀನಿ. ಟಾಪ್ ಎಂಡ್ ಕೊಡ್ತಾರೆ ZXi. ಟಾಪ್ ಎಂಡ್ ಸರ್. ನೆಕ್ಸ್ಟ್ ಬೇಕಲ್ಲ ಇನ್ನೊಂದು ಸ್ವಿಫ್ಟ್ ಅಣ್ಣ 50,000 ಓಡಿರೋ ಸ್ವಿಫ್ಟ್ ZXi ವೇರಿಯಂಟ್. ಬೇಸಿಕ್ ಅಲ್ಲ, ಅದನ್ನು ಟಾಪ್ ಎಂಡ್, ಇದನ್ನು ಟಾಪ್ ಎಂಡ್. 2,10,000 ಗಾಡಿ ಕೊಡ್ತೀನಿ. 2,10,000 10,000 ತೆಗೆದು ರೌಂಡ್ ಫಿಗರ್ 2 ಲಕ್ಷ ಸರ್. 2.25 ಹೇಳ್ಬಿಟ್ಟು ರೌಂಡ್ ಫಿಗರ್ ಮಾಡೋದು ಅದರ ಬೇಡ. 2,10,000 ಬನ್ನಿ ಮಾಡ್ಕೊಳ್ಳೋಣ ಅಷ್ಟೇನೆ. ಹಾಗೆ ನೆಕ್ಸ್ಟ್ ಬೇಕಲ್ಲ ಫಿಗೋ ಸರ್. ಫೋರ್ಡ್ ಫಿಗೋ 1,85,000. 1,85,000. 2011 ಮಾಡೆಲ್ ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. 1,85,000 ಸ್ಕ್ರೀನ್ ಶಾಟ್ ತಗೋಣ. 2 ಲಕ್ಷದ ಒಳಗಡೆ ಬಡ್ಜೆಟ್. ಹ್ಯುಂಡೈ ಗೆಟ್ಜೋ ಅಣ್ಣ ಗಾಡಿ ನೋಡೋಣ ಹೆಂಗಿದೆ. ನೋಡ್ತಾ ಇದೀನಿ ಅಣ್ಣ. 1.5 ಲಕ್ಷಕ್ಕೆ ಇಷ್ಟು ಫೀಚರ್ ಅಣ್ಣ. 1.5 ಲಕ್ಷಕ್ಕೆ ಏನ್ ಫೀಚರ್ ಬೇಕು? ಡಿಫಾಗರ್ ಬೇಕಾ, ರಿಯರ್ ವೈಫರ್. ಗಾಡಿ ಸೂಪರ್ ಆಗಿದೆ. ಆಂಡ್ರಾಯ್ಡ್ ಸಿಸ್ಟಮ್ ಆಗ್ಲಿ, ಇಂಟೀರಿಯರ್ ನೋಡಿ ಹೆಂಗಿದೆ. ಏನ್ ರೇಟ್? 1.5 ಲಕ್ಷ. 1.5 ಲಕ್ಷ ಅಣ್ಣ. ನಾವೇನೋದು ಏನಂದ್ರೆ MS ಕಾರ್ಸ್ಗೆ ಬರಬೇಕು. ಗಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅಷ್ಟೇ ಅಷ್ಟೇ. ಹಾಗೆ ನೆಕ್ಸ್ಟ್ ವೇಕಲ್ ಇನ್ನೊಂದು ಗೆಟ್ಜೋ 2000 ಸರ್. ಇದು ಸೇಲ್ ಆಗಿದೆ ಸರ್. ಸೇಲ್ ಆಯ್ತಾ? ಹಾಗೆ ನೆಕ್ಸ್ಟ್ ವೇಕಲ್ ಇನೋವಾ ಆಗಿದೆ. ಅದು ಸೋಲ್ಡ್ ಆಯ್ತಾ? ಆ ಕಡೆ ಮುಂದೆ ಇರೋವು ಸೈಫ್ ಬೈ ಹೋಂಡಾ ಸಿಟಿ ಸರ್. 2005 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ನಮ್ಮ MS ಕಾರ್ಸ್ ಅಲ್ಲಿ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿರೋ ಗಾಡಿ ಮಾರದೇ ಇಲ್ಲ ಸರ್. ಎಷ್ಟು ಓನರ್? ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಹೋಂಡಾ ಸಿಟಿ ಸರ್. ಏನ್ ರೇಟ್ ಸರ್? 1,45,000ಗೆ. 1,45,000ಕ್ಕೆ 2005 ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್. 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್, ಫ್ಯಾನ್ಸಿ ನಂಬರ್ ಸಮೇತ ಗಾಡಿ ಇದು. ಹಾಗೆ ನೆಕ್ಸ್ಟ್ ವೇಕಲ್ ಯಾವ್ದು ಇದು? ನಿಸಾನ್ ಸನ್ನಿ 9111 ನಂಬರ್ ಇದು. 9111 ಹೇಳಿ. ನಿಸಾನ್ ಸನ್ನಿ 2012 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ನಿಸಾನ್ ಸನ್ನಿ ಸರ್. 2,80,000 ಕೊಡಿ ಸರ್ ಫೈನಲ್. ಫೈನಲ್ ಸರ್. 3 ಲಕ್ಷ ಹೇಳ್ತಾ ಇರೋದು. 2,80,000ಗೆ ಕೇಳಬಾರ್ದ ಏನು ನೆಗೋಷಿಯಬಲ್ ಸರ್? MS ಕಾರ್ಸ್ಗೆ ಬನ್ನಿ ಸರ್. ನಮ್ ವೀಕ್ಷಕರಿಗೋಸ್ಕರ ನಾನು ಕೇಳಬಾರ್ದಾ? ನೀವ್ ಬೇಡ ಸರ್, ನಮ್ ವೀಕ್ಷಕರು ಕೇಳಿ. ನಾನು ಈಗ ಕೇಳೋದು ಬೇಡ. ಈಗ ಫೈನಲ್ ಸರ್. ತುಂಬಾ ಡಿಸ್ಕೌಂಟ್ ಮಾಡ್ತಾ ಇದೀರಾ, ಸುಮ್ಮನೆ ಇರಿ. ಅದೇನಾ 2.80 ಫೈನಲ್? ಮುಂದೆ ಬನ್ನಿ ಸರ್, ಮಾಡ್ಕೊಳ್ಳೋಣ. ಇನ್ನೂ ಆಗುತ್ತಾ? ಬಾರಣ 2.5 ಆಗುತ್ತಾ ಮುಂದೆ ಬಂದ್ರೆ? ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ, 20 ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿ ಇದು. ಎಷ್ಟು ಮಾಡಲ್? ಯಾವ ಮಾಡಲ್? 12 ಮಾಡೆಲ್ ಸಿಂಗಲ್ ಓನರ್ ಸರ್. ನಿಸಾನ್ ಸನ್ನಿ ಸರ್. 20 ಕಿಲೋಮೀಟರ್ 20 ಮೈಲೇಜ್ ಬರುತ್ತೆ ಗಾಡಿ. ಬರುತ್ತೆ
ಖಂಡಿತವಾಗ್ಲೂ ಎಷ್ಟು ಹೇಳ್ತಾ ಇದ್ರೆ ಫೈನಲ್ ರೇಟು 280 ಸರ್ 280 ನೀವು ಇದು ಟೊಯೋಟಾ ITS ಸರ್ 2011 ಮಾಡಲ್ ಟೊಯೋಟಾ ITS ಇದನ್ನು ಫುಲ್ ಟಾಪ್ ಎಂಡ್ ಗಾಡಿ ಎಲ್ಲ ಫೀಚರ್ ಇದೆ 3,20,000 ಗಾಡಿ ಕೊಡ್ತೀನಿ 3,20,000 VX ವೇರಿಯಂಟ್ ಇದು ಟಾಪ್ ವೇರಿಯಂಟ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ 800 ಬೇಕಾ ಸರ್ 13 ಮಾಡಲ್ ಫ್ರಂಟ್ ಗ್ಲಾಸ್ ಸಮೇತ ಒರಿಜಿನಲ್ ಇದೆ 2,35,000 ಗಾಡಿ ಕೊಡ್ತೀನಿ ಸರ್ ಓನರ್ ಸೆಕೆಂಡ್ ಓನರ್ ಆಗಿದೆ 2,30,000 ಹಾಗೆ ನೆಕ್ಸ್ಟ್ ವೆಹಿಕಲ್ ನಿಸಾನ್ ಸನ್ನಿ ಡೀಸೆಲ್ ಗಾಡಿ ಬೇಡವಾ ಪೆಟ್ರೋಲ್ ಗಾಡಿ ಕೊಡ್ತೀನಿ ಸರ್ ಸಡನ್ ವೆಹಿಕಲ್ ಗಾಡಿ ಓಡಿಸಿ ಹೆಂಗಿರುತ್ತೆ ನೀವೇ ಹೇಳ್ತೀರಾ ಪೆಟ್ರೋಲ್ ಗಾಡಿ 2011 ಮಾಡಲ್ ಸೆಕೆಂಡ್ ಓನರ್ ಆಗಿರೋ ಗಾಡಿ ಪೆಟ್ರೋಲ್ ಗಾಡಿ ಇದು 2,85,000 ಆಗುತ್ತೆ 2,85,000 ಯಾವ್ದನ್ನ ತಗೊಳ್ಳಿ ಅಣ್ಣ ಪೆಟ್ರೋಲ್ ಬೇಕಾ ಪೆಟ್ರೋಲ್ ತಗೊಳ್ಳಿ ಡೀಸೆಲ್ ಬೇಕಾ ಡೀಸೆಲ್ ತಗೊಳ್ಳಿ ಅಷ್ಟೇ 2,80,000 ತಗೊಂಡ್ ಬನ್ನಿ ಗಾಡಿ ಕೊಡ್ತೀನಿ ಟೊಯೋಟಾ ITS ಇನ್ನೊಂದು 70,000 ಓಡಿರೋ ಗಾಡಿ ಸರ್ ಇದು 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ 3,20,000 ಅದೂ ಅಷ್ಟೇ ಇಲ್ಲಿ 3 ಇಲ್ಲ 4 ITS ಇದೆ ನಮ್ಮ ಹತ್ರ ನೋಡ್ತಾ ಇರ್ಬೋದು ಇದು 3,20,000 ಕೊಡ್ತೀನಿ ಇದು 3,20,000 ಕೊಡ್ತೀನಿ ಇದು 3 ಲಕ್ಷ ಫೈನಲ್ ಕೊಡ್ತೀನಿ ಸರ್ 3 ಲಕ್ಷ ಇದ್ರದ್ದೇನು ಡೀಟೇಲ್ಸ್ 3 ಗಾಡಿನೂ 11 ಮಾಡಲ್ ಸರ್ ಓನರು ಸೆಕೆಂಡ್ ನೋಡಿ ಅದು ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಗಾಡಿ ಸರ್ ಎಲ್ಲ ಸೆಕೆಂಡ್ ಓನರ್ 3 ಲಕ್ಷಕ್ಕೆ ಇದು ಬಟ್ 3,20,000 ಗಾಡಿ 20,000 ಗಾಡಿಗಳು ಹಾಗೆ ನೆಕ್ಸ್ಟ್ ವೆಹಿಕಲ್ XUV 500 W8 ಸಿಗ್ತಾ ಇದೆ ಯಾವ ಮಾಡಲ್ ಸರ್ 2012 ಮಾಡಲ್ ಸಿಂಗಲ್ ಓನರ್ W8 5,75,000 ಸರ್ 5,75,000 12 ಮಾಡಲ್ W8 ಟಾಪ್ ಎಂಡ್ ಸಿಂಗಲ್ ಓನರ್ಗಳು 5.5 ಲಕ್ಷ ಕೊಡ್ತೀನಿ ಸರ್ ಇನ್ನು ರೇಟ್ ಕಡಿಮೆ ಸರ್ ಸೇಮ್ ಕಲರ್ ಡ್ರೆಸ್ ಹಾಕಿದ್ದೀರಾ ಇದು ಸೇಮ್ ಕಲರ್ ಗಾಡಿ ಇದೆ ನಿಮ್ಗೋಸ್ಕರ 5.5 ಲಕ್ಷ ಫೈನಲ್ ಮಾಡ್ತೀನಿ ಅದಕ್ಕೆ ಇನ್ನೂ ಕಡಿಮೆ ಮಾಡಿ 5.5 25,000 ಕಡಿಮೆ ಬರೀ ನಿಮ್ ಟಿ ಶರ್ಟ್ ಗೋಸ್ಕರ ಹೋಗಿ ಸರ್ ಟಿ ಶರ್ಟ್ ಗೋಸ್ಕರ ಅಷ್ಟು ಕಡಿಮೆನಾ ಏನ್ ಮಾಡ್ತೀರಾ ಇನ್ನೂ ಕಡಿಮೆ ಮಾಡಿ MVP ಗೋಸ್ಕರ ಮುಂದೆ ಬನ್ನಿ ಸರ್ ಖಂಡಿತವಾಗ್ಲೂ ಮಾಡ್ಕೊಡ್ತೀರಾ 100%. ನೆಕ್ಸ್ಟ್ ವೆಹಿಕಲ್ ಇದ್ಯಾವ ಕಲರ್ ಸರ್ ಮೆರೂನ್ ಕಲರ್ ನಿಮ್ಮ ಹತ್ರ ಇಲ್ವಲ್ಲ ಆ ತರ ಟಿ ಶರ್ಟ್ ಮೆರೂನ್ ಕಲರ್ ಗಾಡಿ 4.5 ಲಕ್ಷ ಫೈನಲ್ ಸರ್ ಯಾವ ಮಾಡಲ್ 2011 ಮಾಡಲ್ W6 4.5 ಲಕ್ಷಕ್ಕೆ XUV 500 ಗಾಡಿ 500 W6 ಇದು W6 ಸೆಕೆಂಡ್ ಓನರ್ ಗಾಡಿ ಬ್ಲಾಕ್ ನೋಡ್ತಾ ಇರಬಹುದು W8 ಸಿಂಗಲ್ ಓನರ್ ಗಾಡಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ನಿಸಾನ್ ಸನ್ನಿ ಸೇಲ್ ಆಗಿದೆ ಸರ್ ಸೇಲ್ ಆಯ್ತಾ ಹಾಗೆ Hyundai i20 ಅಣ್ಣ 15 ಮಾಡಲ್ ಗಾಡಿ i20 ಇಲೈಟ್ ಈಗ ಜಸ್ಟ್ ಬಂದಿದೆ ರಬ್ಬಿಂಗ್ ಪಾಲಿಶ್ ಸಮೇತ ಗಾಡಿ ಕೊಡ್ತೀನಿ ಸರ್ ₹1 ಅಡಿಷನಲ್ ಚಾರ್ಜಸ್ ಬೇಡ 15 ಮಾಡಲ್ ಗಾಡಿ ಬರೀ 60,000 ಓಡಿದೆ ಯಾವ ಮಾಡಲ್ 15 ಮಾಡಲ್ 60,000 ಓಡಿದೆ ಸೆಕೆಂಡ್ ಓನರ್ ಏನ್ ರೇಟ್ ಎಷ್ಟಿಗೆ ಹೇಳಿ ಸರ್ 2015ನೇ ಮಾಡಲ್ ಗಾಡಿ ಬರೀ 60,000 ಓಡಿದೆ ಟಾಪ್ ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಮಿಡಿಲ್ ವರ್ಷನ್ ಎಷ್ಟು ಹೊಡಿದೆ 60,000 ಹಿಸ್ಟ್ರಿ ಸಮೇತ ಕೊಡ್ತೀನಿ ಎಷ್ಟು ಹೇಳಿ ಸರ್ ನಿಮ್ಮ 4 ಲಕ್ಷ ಚೇಂಜ್ ಇದೆಯಾ ನಿಮ್ಮ ಹತ್ರ ಹೇಳಿ ಇದೆಯಾ ಹೇಳಿ 5 ಲಕ್ಷ ಮೇಲೆ ಇದೆ ಬಜಾರಲ್ಲಿ 4,75,000 ಗಾಡಿ ಅದನ್ನ ಹೇಳಿದ್ 4 ಲಕ್ಷ ಚೇಂಜ್ ಓ ಆ ತರನಾ 4,75,000 4,75,000 ಬನ್ನಿ ಸರ್ ಹೇಳಿ ಇನ್ನೊಂದು ಬ್ರೆಜಾ ಅಣ್ಣ 2018 ಮಾಡಲ್ ಸೆಕೆಂಡ್ ಓನರ್ ಆಗಿರೋ ಗಾಡಿ ವಿತ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ 6,85,000 6,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ 18 ಮಾಡಲ್ ಡೀಸೆಲ್ ಗಾಡಿ ಸರ್ ಹೇಳ್ತಾ ಇರೋದು ಎಲ್ಲಾ ಗಾಡಿ ಬೆಸ್ಟ್ ಪ್ರೈಸ್ ಇವತ್ತು ದಸರಾ ದೀಪಾವಳಿ ಹಬ್ಬಕ್ಕೋಸ್ಕರ ಬೆಸ್ಟ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ LD ಆಪ್ಷನಲ್ ಬರುತ್ತೆ ಇದು LD ಆಪ್ಷನ್ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಈ ಗಾಡಿನೂ ನಿಮಗೆ ಏರ್ ಬ್ಯಾಗ್ ABS ಎಲ್ಲ ಫೀಚರ್ ಬರುತ್ತೆ ಸರ್ LD ಆಪ್ಷನಲ್ ಎಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ Hyundai ವರ್ನಾ ಬೇಕಂದ್ರೆ ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು ವರ್ನಾ ಪೆಟ್ರೋಲ್ ಗಾಡಿ 13 ಮಾಡಲ್ ಗಾಡಿ ಸರ್ EX ವೇರಿಯಂಟ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ 3.5 ಲಕ್ಷ ಗಾಡಿ ಆಗುತ್ತೆ ಸರ್ 3.5 ಲಕ್ಷ ಯಾವ ಮಾಡಲ್ ಅಂದ್ರೆ 2013 ಮಾಡಲ್ 3,50,000 ಗಾಡಿ ಆಗುತ್ತೆ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ ಸೆಕೆಂಡ್ ಇಂದ ಥರ್ಡ್ ಓನರ್ ಆಗಿದೆ ಸರ್ ಓಕೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಫೋರ್ಡ್ ಯಾವ್ದು ಸರ್ ಇದು ಸರ್ ಫೋರ್ಡ್ ಫ್ರೀ ಸ್ಟೈಲ್ ಇಕೋ ಸ್ಪೋರ್ಟ್ಸ್ ಬರುತ್ತೆ ಗೊತ್ತಾ ಸೇಮ್ ಇಂಟೀರಿಯರ್ ಬರುತ್ತೆ ಇದರಲ್ಲಿ ಓಕೆ ಸೇಮ್ ಇಂಟೀರಿಯರ್ ಬರುತ್ತೆ ಗಾಡಿನೂ ಸರ್ ಡೀಸೆಲ್ ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್ 2011 ಸಿಂಗಲ್ ಓನರ್ ಗಾಡಿ ಸರ್ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ ಹಾಗೆ ಎಷ್ಟು ಓನರ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಏನ್ ರೇಟ್ ಹೇಳಿ ಫೈನಲ್ ಸರ್ 3,20,000 ಗಾಡಿ ಕೊಡ್ತೀನಿ ಸರ್ 3,20,000 ಸೇಮ್ ಇಕೋ ಸ್ಪೋರ್ಟ್ಸ್ ತರ ಬರುತ್ತೆ ಗಾಡಿ ನೋಡೋಣ ಗಾಡಿ ನಂಬರ್ ಪಕ್ಕ ಕರ್ನಾಟಕ ಗಾಡಿ KS04 MK9533 ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಸರ್ ಫೋರ್ಡ್ ಫಿಯೆಸ್ಟಾ ಬೇಕಾ 2011 ಮಾಡಲ್ ಪೆಟ್ರೋಲ್ ಗಾಡಿ ಸರ್ 1,75,000 ಗಾಡಿ ಕೊಡ್ತೀನಿ ಸರ್ ಓನರ್ ಸೆಕೆಂಡ್ ಓನರ್ ಆಗಿದೆ ಸೆಕೆಂಡ್ ಓನರ್ 1,75,000 ಹಾಗೆ ಇನ್ನೊಂದು Hyundai i20 ಸರ್ ಇದು ನೋಡ್ತಾ ಇದ್ದು ನ್ಯೂ ಲುಕ್ ಬರುತ್ತೆ Hyundai i20 2012 ಮಾಡಲ್ ಡೀಸೆಲ್ ಗಾಡಿ ಇಂಜಿನ್ ಸರ್ ಶೋರೂಮ್ ಕಂಡೀಷನ್ ಇದೆ ಯಾವ ಮೆಕ್ಯಾನಿಕ್ ಆಗ್ಲಿ ಇದೆ ಒಂದ್ ಗಾಡಿನಲ್ಲ ಎಷ್ಟು ನಮ್ಮ ಹತ್ರ ಗಾಡಿ ಇದೆ ನಿಮ್ಗೆ ಡೌಟ್ ಇದೆಯಾ ಮೆಕ್ಯಾನಿಕ್ ಕರ್ಕೊಂಡು ಬನ್ನಿ ಚೆಕ್ ಮಾಡ್ಕೊಂಡು ತಗೊಂಡೋಗಿ ನಾವು ಚೆಕ್ ಮಾಡಿ ತಗೊಂಡ್ ಬಂದಿದೀವಿ ನಿಮ್ಗೆ ಡೌಟ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಅಷ್ಟೇ ಏನ್ ರೇಟ್ ಹೇಳಿ ಫೈನಲ್ 3,75,000 ಗಾಡಿ ಕೊಡ್ತೀನಿ 3,75,000 ಹೌದು ಅದು ಹೋಂಡಾ ಸಿಟಿ ಅಲ್ಲ ಸರ್ ಸಿವಿಕ್ ಮಾಡಿಫೈ ಮಾಡಕ್ಕೆ ರೆಡಿ ಇರೋ ಗಾಡಿ ಸರ್ ಗಾಡಿ ಹೆಂಗಿದೆ ಅಂದ್ರೆ ಆಟೋಮೆಟಿಕ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ 2,20,000ಕ್ಕೆ 5 ವರ್ಷ FC
1 ವರ್ಷ ಇನ್ಶೂರೆನ್ಸು ಎಲ್ಲ ಫುಲ್ ಟಾಪ್ ಎಂಡ್ ಮಾಡೋ ಗಾಡಿ ಕೊಡ್ತೀನಿ ಅಷ್ಟೇ. ಅಷ್ಟೇ, ಇನ್ನೇನು ಸರ್, 1 ರೂಪಾಯಿ ನಮ್ಮ ವೀಕ್ಷಕರ ಮೇಲೆ ನಾವು ಬಡನ್ ಹಾಕೋದು ಇಲ್ಲ. ಇನ್ನೊಂದು MS ಕಾರ್ಸಲ್ಲಿ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, 1 ರೂಪಾಯಿ ಚಾರ್ಜಸ್ ತಗೊಳ್ಳೋದಿಲ್ಲ ಸರ್. ಅಷ್ಟೇ. RTO ದಾಗ್ಲಿ ಕಮಿಷನ್ ಆಗಲಿ ಏನು ತಗೊಳ್ಳಲ್ಲ. ವಿಡಿಯೋದಲ್ಲಿ ನಂಬರಿಗೆ ಫೋನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕೊಡ್ತೀರಾ. ನಂಬರ್ ಇದೆ ಅಲ್ಲ 8123888227, ಅವಾಗನಿಂದ ಅದೇ ನಂಬರು. ಹಾಯ್ ಅಂತ ಕಳಿಸಿ. ನಿಮಗೆ ಇಂಟೀರಿಯರ್ ಬರ್ತಾ ಇಲ್ಲ, ಕ್ಲೀನಾಗಿ ಎಕ್ಸ್ಟೀರಿಯರ್ ಬರ್ತಾ ಇಲ್ಲ, ಎಲ್ಲ ಪ್ರತಿಯೊಂದು ಫೋಟೋ ಇರುತ್ತೆ ಸರ್. ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೂ ಕೂಡ ಗಾಡಿಗಳಿದ್ದಾವೆ. ಇದು SX4 ಸರ್. SX4 ನೋಡ್ತಾ ಇರ್ಬೋದು, 2010 ಮಾಡಲ್ ಗಾಡಿ ಇದು. ZXi ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. 2,30,000 ಗಾಡಿ ಕೊಡ್ತೀನಿ ಸರ್. 2010 ಮಾಡಲು 2,30,000. 2,30,000ಗೆ 2010 ಮಾಡಲ್ ಸಿಂಗಲ್ ಓನರ್ ZXi ಗಾಡಿ. ಲೋ ಬಜೆಟ್ ಹೇಳ್ಬೇಕಣ್ಣ, SX4 1,80,000 ಗಾಡಿ ಕೊಡ್ತೀನಿ ಅಣ್ಣ. 1,80,000 ಯಾವ ಮಾಡಲ್? ZXi ಇದನ್ನು 1,80,000ಕ್ಕೆ ಏರ್ ಬ್ಯಾಗ್ ABS ಇರೋ ಗಾಡಿ ಸರ್. ಯಾವ ಮಾಡಲ್? 2008 ಮಾಡಲ್. 8 ಮಾಡಲ್. ಅದಕ್ಕೂ ಫ್ರೆಶ್ FC ಇದೆ, ರೆಡಿ ಆಗಿದೆ. ಅದರಲ್ಲೂ ಕಡಿಮೆ ಮಾಡ್ಕೊಡ್ತೀರಾ? ಮುಂದೆ ಬನ್ನಿ ಸರ್, ನಮ್ಮ ಕಡೆಯಿಂದ ಎಷ್ಟು ಕಡಿಮೆ ಆಗಿದೆ ಅಷ್ಟು ಕಡಿಮೆ ಮಾಡ್ಕೊಡ್ತೀವಿ. ಫಿಯೆಸ್ಟಾ ಇನ್ನೊಂದು ಸರ್ ಡೀಸೆಲ್ ಗಾಡಿ ಇದು. ಇದು ನೋಡಿ ಪೆಟ್ರೋಲ್ ಗಾಡಿ, ಈ ಗಾಡಿ ಬಂದು ಡೀಸೆಲ್ ಗಾಡಿ. 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸರ್. ಏನು ರೇಟ್? 225 ಗಾಡಿ ಕೊಡ್ತೀನಿ. 2,25,000. ಅದರಲ್ಲೂ ಕಡಿಮೆ ಮಾಡ್ತೀರಾ ಸರ್? ಪ್ರತಿ ಒಂದು ಗಾಡಿಗೆ ನಾವು ಹೇಳೋ ಪ್ರೈಸೇ ಆಗಲ್ಲವಲ್ಲ ಸರ್, ಮಾಡಬೇಕು. ಮುಂದೆ ಬರಲಿ ಸರ್, ನಮ್ಮ ಕಡೆಯಿಂದ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಂಡು. ಡಿಸೈರ್ 2008 ಮಾಡಲ್ಲು ಸಿಂಗಲ್ ಓನರು 2,30,000 ಗಾಡಿ ಕೊಡ್ತೀನಿ. 2,30,000. 2,20 ಕೊಡಿ ಸರ್, ತಗೊಂಡೋಗಿ ಸರ್. 2,10 ಕೊಡಿ ಸರ್, ಸಾಕು ತಗೊಂಡೋಗಿ ಸರ್. ಓ ಸರ್, ನಾನೇ ಇಲ್ಲೇ ಬಾರ್ಗಿನ್ ಮಾಡಬಾರ್ದು. ಹೇಳಿ ಮತ್ತೆ ಫೈನಲ್ ಬನ್ನಿ ಸರ್, ನೀವು ಹೇಳಿದ್ಮೇಲೆ ಆಯ್ತು, ಬನ್ನಿ ಸರ್. ನೆಕ್ಸ್ಟ್ ವೆಹಿಕಲ್ ETS 2,85,000 ಗಾಡಿ ಕೊಡ್ತೀನಿ. 3 ಅಲ್ಲ 4 ಇದಾವೆ. ಅದೇ ಹೇಳಿದ್ನಲ್ಲ, 4 ಇದೆ, 3,20ಕ್ಕೂ ಇದೆ, 3,00,000ಕ್ಕೂ ಇದೆ, 2,85,000ಗೂ ಇದೆ. ಮುಂದೆ ಬರಬೇಕು ಎಲ್ಲಿಗೆ? MS ಕಾರ್ಸ್ಗೆ ಬರಬೇಕು. ನಾಗರಬಾವಿದಲ್ಲಿ ಇರೋ MS ಕಾರ್ಸ್ಗೆ ಬನ್ನಿ. 4 TTS ಇದೆ. ನಿಮ್ಗೆ ಯಾವ ಪ್ರೈಸ್ ಹೇಳಿ? ಇದು ಫೈನಲ್ 2,85,000 ಕೊಡಿ ಸರ್. 2,85,000. 2011 ಮಾಡಲ್ ಫೈನಲ್ ಸರ್. 3,20 ಎಲ್ಲ ಹೇಳ್ತಾ ಇರೋದು. ನೀವು ಒಂದು ಗಾಡಿ ಕಡಿಮೆ ಕೊಡಬೇಕು ಅಂತ ಹೇಳಿದ್ದೀನಿ. ಮುಂದೆ ಬನ್ನಿ ಸರ್, ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತವಾಗ್ಲೂ ಮಾಡ್ಕೊಳ್ಳೋಣ ಸರ್, ಬನ್ನಿ ಸರ್. ಬರ್ತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು SX4 ಸರ್. 14 ಮಾಡಲ್ ಸೆಕೆಂಡ್ ಓನರ್ SX4 ಸರ್. 3,00,000 ಕೊಡಿ ಸರ್, ತಗೊಂಡೋಗಿ ಸರ್. 3,00,000. ಅದರಲ್ಲಿ ಕಡಿಮೆ ಅಣ್ಣ ಕಡಿಮೆ ಕೊಡ್ತಾ ಇದೀನಲ್ಲ, 3,00,000ಕ್ಕೆ 14 ಮಾಡಲ್ ಗಾಡಿ ಅಣ್ಣ. ನೀವು ಕಡಿಮೆ ಕೊಡ್ತಾ ಇದ್ದೀರಾ, ಜನಕ್ಕೆ ಇನ್ನೂ ಕಡಿಮೆ ಬೇಕು. ಮುಂದೆ ಬರ್ಲಿ ಅಣ್ಣ, ಮಾಡ್ಕೊಳ್ಳೋಣ ಹೋಗಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಅಣ್ಣ. ಸಿಟಿ 2010 ಮಾಡಲ್ 2009 ಮಾಡಲ್ ಇದೆ. ಯಾವ್ದು ಬೇಕಣ್ಣ? 2010 ಮಾಡಲ್ ಇದೆ, ಸೆಕೆಂಡ್ 2011 ಮಾಡಲ್ ಇದೆ. 2010 ಮಾಡಲ್ 2009 ಮಾಡಲ್ 9 ಮಾಡಲ್ ಫ್ರೆಶ್ FC 5 ವರ್ಷ. ಏನ್ ರೇಟ್ ಇಲ್ಲ ಸರ್? 2,75,000 ಗಾಡಿ ಕೊಡ್ತೀನಿ. ಥರ್ಡ್ ಓನರ್ ಆಗಿದೆ. 2009 2011 10 ಸಾರಿ 1 ವರ್ಷ. 2,75,000ಗೆ ಹೋಂಡಾ ಸಿಟಿ ಫುಲ್ ಟಾಪ್ ಅಂಡ್ ಐವಿಟೆಕ್ ನ್ಯೂ ಲುಕ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಖಂಡಿತವಾಗ್ಲೂ ಸರ್. ಎರಡು ಕೂಡ ಪೆಟ್ರೋಲ್. ಎಸ್ ಹೌದು. 2,70,000 ಅಷ್ಟೇ ಸರ್. ಮುಂದೆ ಬನ್ನಿ ಸರ್, ನಾನು ಹೇಳಿದ್ನಲ್ಲ MS ಕಾರ್ಸ್ಗೆ ಬನ್ನಿ, ಎಷ್ಟಾಗುತ್ತೆ ಮಾಡ್ಕೊಂಡು ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಚೆವರ್ಲೆಟ್ ಇದೆ. ಯಾವ್ದು ಇದು? 13 ಮಾಡಲ್ ಚೆವರ್ಲೆಟ್ ಬೀಟ್ ಪೆಟ್ರೋಲ್ ಗಾಡಿ ಬರುತ್ತೆ ಸರ್. ಏನ್ ರೇಟ್? 1,80,000 1,75,000 ಕೊಡಿ ಸರ್. ಯಾವ ಮಾಡ್ಲು ಸರ್? 2013 ಮಾಡಲ್ ಸರ್. 1,70,000 13 ಮಾಡ್ಲು ಬೀಟ್ ಕೊಡ್ತೀನಿ ಸರ್. ಬೀಟ್ ಅದು ಪೆಟ್ರೋಲ್ ಗಾಡಿ. ಓಹ್ LT ಟಾಪ್ ಎಂಡ್. LT ಅಲ್ಲ ಸರ್, ಇದು LS ಬರುತ್ತೆ. ಹೌದು. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್. 1,70,000 13 ಮಾಡಲ್ ತಗೊಂಡೋಗಿ ಸರ್. ಹಬ್ಬ ಮಾಡಿ ಸರ್, ದಸರಾ ದೀಪಾವಳಿ ಹಬ್ಬಕ್ಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ. ಎಲ್ಲ ಗಾಡಿಗಳು ಕೊಡಿ. ಹಾಗೆ ಅದೇ ರೀತಿ ರೆನಾಲ್ಡ್ ಫ್ಲೂಯೆನ್ಸ್ ಇದೆ, ಬ್ಲಾಕ್ ಕಲರ್. 2012 ಮಾಡಲ್ ಸರ್. 2,45,000 ಕೊಡಿ, ತಗೊಂಡೋಗಿ ಸರ್. 2,40,000ಕ್ಕೆ 2012 ಮಾಡಲ್. 2,45,000ಗೆ 12 ಮಾಡಲ್ ಡೀಸೆಲ್ ಫ್ಲೂಯೆನ್ಸ್ ಕೊಡ್ತೀವಿ. ಎಷ್ಟು ಓನರ್? ಸೆಕೆಂಡ್ ಓನರ್ ಆಗಿರೋ ಗಾಡಿ. ಸೆಕೆಂಡ್ ಓನರ್ ಅಷ್ಟೇ, ತಗೊಂಡೋಗಿ ಸರ್. ಮತ್ತೆ ಅದಾಲ್ದಲೆ ಲಾಸ್ಟ್ ಗಾಡಿ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಹ್ಯುಂಡೈ ಇಯಾನ್ ಇದೆ, ಮತ್ತೆ ಇನ್ನೊಂದು ಗ್ರೀನ್ ಕಲರ್ ಬೀಟ್ ಇದೆ. ಇಯಾನ್ ರೇಟು ಸರ್? ಇಯಾನ್ 15 ಮಾಡಲ್ 2,00,000 ಫೈನಲ್ ಕೊಡ್ತೀನಿ ಸರ್. 2.5 2 ಬೇಡ. ಥರ್ಡ್ ಓನರ್ ಆಗಿದೆ. 2,00,000 ಫೈನಲ್ ಕೊಡ್ತೀನಿ. 2,00,000 ಅಷ್ಟೇ, ತಿರ್ಗಾ ಮಾತು ಗೊತ್ತೇ ಬೇಡ. 2,00,000 ಫೈನಲ್. 15 ಮಾಡಲ್ 2015ನೇ ಮಾಡಲ್ 2,00,000. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ. ಪಾಲಿಶ್ ಗಿಲಿಶ್ ಓಡಿಸ್ಕೊಂಡು ಇಟ್ಕೊಂಡ್ರೆ ಗಾಡಿ ಸೂಪರ್ ಡೂಪರ್ ಗಾಡಿ. ನೆಕ್ಸ್ಟ್ ವೆಹಿಕಲ್ ಚೆವರ್ಲೆಟ್ ಬೀಟ್ ಇದೆ. ಇದ್ರ ಡೀಟೇಲ್ಸ್ ಸರ್? ಇದನ್ನು 2013 ಮಾಡಲ್ ಸರ್. 1,75,000 ಕೊಡಿ ಸರ್. 1,75,000. ಓನರು ಸರ್? ಸೆಕೆಂಡ್ ಓನರ್ ಗಾಡಿ. 1,75,000ಕ್ಕೆ 13 ಮಾಡಲು ಬೀಟ್ ಸಿಗ್ತಾ ಇದೆ ನೋಡಿ. ಯಾರಿಗಾದ್ರೂ ಬೇಕಾದ್ರೆ ಒಂದು ಲೋ ಬಡ್ಜೆಟ್ ಅಲ್ಲಿ ಯಾವ್ದಾದ್ರು ಗಾಡಿ ಸಿಗುತ್ತೆ ಅಂದ್ರೆ ಒಂದು ಮೇನ್ ಲೀಡಿಂಗ್ ಅಲ್ಲಿ ನಿಂತ್ಕೊಳ್ಳೋದೇ ಬೀಟ್. ಖಂಡಿತವಾಗ್ಲೂ ಸರ್. ಅಲ್ವಾ ಸರ್? MS ಕಾರ್ಸ್ ಬನ್ನಿ, ಲೋ ಬಡ್ಜೆಟ್ ಇರೋದು. ಅದೇ 13 ಮಾಡಲು ನಾವು ಮಾರುತಿ ಬ್ರ್ಯಾಂಡ್ಗೆ ಹೋಗ್ತೀವಿ ಅಂದ್ರೆ ರೇಟೇ ಬೇರೆ ಇರುತ್ತೆ.
ರೇಟ್ ಬೇರೆ, ಅದು ಕಥೆನೇ ಬೇರೆ ಇರುತ್ತೆ. ರೇಟ್ ಎಲ್ಲ ಕಥೆನೇ ಬೇರೆ ಇರುತ್ತೆ. 14 ಮಾಡಲ್ ಬನ್ನಿ ಅಣ್ಣ, ಇನ್ನೊಂದು ಕಡಿಮೆ ಕೊಡ್ತೀನಿ. ಡಟ್ಸನ್ 1,85,000ಗೆ 2014ನೇ ಮಾಡಲ್ ಗಾಡಿ. 2014 ಸ್ಯಾಲ್ರಿ ಅಕೌಂಟ್ ಇದ್ರೆ 2 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಪಕ್ಕ. 100%. ಸರ್ ಸುಳ್ಳು ಹೇಳೋದು ಏನಕ್ಕೆ ಸರ್? ಸುಳ್ಳು ಹೇಳ್ಬಿಟ್ಟು ಏನಕ್ಕೆ ಕೊಳ್ಳಿ? 14 ಮಾಡಲ್ ಪಕ್ಕಾ ಸಿಬಿಲ್ ಚೆನ್ನಾಗಿದೆ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಖಂಡಿತವಾಗ್ಲು ಲೋನ್ ಆಗುತ್ತೆ. 1,80,000 ಗಾಡಿ ಕೊಡ್ತಾ ಇರೋದು. ಅಂದ್ರೆ ಅದ್ರಲ್ಲಿ 20,000 ಇನ್ನೂ ಸ್ವಲ್ಪ ನೀವೇ ಇಟ್ಕೊಳ್ರಿ. ನನ್ ಬೇಡ, ಕಸ್ಟಮರ್ ಇಟ್ಕೊಳ್ಳಿ ಬೇಕಂದ್ರೆ ಅಷ್ಟೇ. ಅಣ್ಣ ಸ್ವಿಫ್ಟ್ಗಳು 4 ಇಲ್ಲೇ ಲೈನ್ ಇದಾವೆ ನೋಡಿ. ಸ್ಟಾರ್ಟಿಂಗ್ ಬ್ಲಾಕ್ ಇಂದ ಹಿಡಿದು ಸಿಲ್ವರ್ ಇಂದ ಹಿಡಿದು ಒಂದು ಸ್ಪಾಯ್ಲರ್ ಇರ್ತಕ್ಕಂಥ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ ಇಲ್ಲಿದೆ. ಬ್ಲಾಕ್ ಕಲರ್ ಅಲ್ಲಿ ನೋಡಿ, ಅದ್ರ ಡೀಟೇಲ್ಸ್. ಅಣ್ಣ 4 ಸ್ವಿಫ್ಟ್ ಅಲ್ಲ ಇರೋದು, 10 ಸ್ವಿಫ್ಟ್ ಇರೋದು ಈ ವಿಡಿಯೋದಲ್ಲಿ. 10 ಸ್ವಿಫ್ಟ್, 10 ಸ್ವಿಫ್ಟ್. ಬನ್ನಿ ಮುಂದೆ. ಪೆಟ್ರೋಲ್ ಇದಾವೆ ಸರ್, ಪೆಟ್ರೋಲ್ ಇದಾವೆ ಸರ್, ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಹೇಳಿ ಮತ್ತೆ ಬ್ಲಾಕ್ ಡೀಟೇಲ್ಸ್. 2008 ಮಾಡಲು 2 ಲಕ್ಷ ಸರ್. 2 ಲಕ್ಷ ಒಂದ್ ಸಾರಿ, 190 ಎರಡನೇ ಸಾರಿ ಸಾಕು, ಅದೇ ಫೈನಲ್ ಅಷ್ಟೇ. ಎಷ್ಟನೇ ಓನರು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಯಾವ ಮಾಡಲ್ ಅಂದ್ರೆ 2008 ಮಾಡಲು ಫ್ರೆಶ್ FC ಇರೋ ಗಾಡಿ. ಯಾವ್ದಿದು ಸ್ವಿಫ್ಟ್ ಅಲ್ಲಿ? LXi ಇದೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ VXi ಸರ್. VXi ಮಿಡ್ ಸೆಗ್ಮೆಂಟ್. ಹೌದು ಸರ್. ಈಗ ಬಂದಿರೋದು ಇನ್ನೊಂದು 2010 ಮಾಡಲ್. ಇದ್ರ ರೇಟ್ 2.5 ಲಕ್ಷ ಗಾಡಿ ಸರ್. 2.5 ಲಕ್ಷ ಒಂದ್ ಸಾರಿ. 2009 2,40,000 ಕೊಡ್ತೀನಿ ಸರ್. 2009 ಮಾಡಲ್. VXi VXi ಮಿಡ್ ಸೆಗ್ಮೆಂಟ್. 2,40,000. 2,40,000 ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ಗಳು ಕೇಳಕ್ಕೆ ಹರಾಜ್ ಆಗ್ಬೇಕಾ? MS ಕಾರ್ಸ್ಗೆ ಬಾಣ 2,40,000 ಗಾಡಿ ಕೊಡ್ತಾ ಇದಾರೆ, ನೋಡ್ಕೊಳ್ಳಿ. ಅದ್ರಲ್ಲಿ ಇನ್ನೂ ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತವಾಗ್ಲೂ ಮಾಡ್ಕೊಂಡ. ಸ್ವಿಫ್ಟ್ VXi 2010 ಮಾಡಲು, ಬರೀ 50,000 ಓಡಿರೋ ಗಾಡಿ. ಬರೀ 50,000 ಓಡಿರ್ತಕ್ಕಂಥ 2010 ಮಾಡಲ್ ಸ್ವಿಫ್ಟ್. ಎಷ್ಟೇ ಓನರ್? ಸೆಕೆಂಡ್ ಓನರ್ ಗಾಡಿ. 2,60,000 ಗಾಡಿ ಆಗುತ್ತೆ. 2,60,000 275 ಕೋಟಿಂಗ್ ಇದೆ. 260 ಗಾಡಿ ಕೊಡ್ತೀವಿ ಸರ್. ಹಾಗೆ ಇನ್ನೊಂದು ಇದ್ಯಾವ್ದು ಸ್ಪಾಯ್ಲರ್ ಗೀಲರ್ ಎಲ್ಲ ಜೋರಾಗಿ ಹಾಕ್ಬಿಟ್ಟಿದ್ದಾರೆ. ಕಸ್ಟಮರ್ ಏನೋ ಅವ್ರು ಶೋಕಿಗೆ ಹಾಕೊಂಡಿದ್ದಾರೆ ಸರ್. ಓಕೆ, ತಗೊಳ್ಳೋರು ತಿರ್ಗಾ ಏನು ಮಾಡ್ಕೊಳ್ಳೋದು ಬೇಡ ಅಂತ ಮಾಡಿದ್ದಾರೆ ಸರ್. ಕ್ವಾಲಿಟಿ ಚೆನ್ನಾಗಿರೋದು ಹಾಕ್ಸಿದ್ದಾರೆ. ಸೂಪರ್ ಆಗಿದೆ ಸರ್. ಯಾವ್ದು ಸರ್ ಡೀಟೇಲ್ಸ್ ಇದು? 2007 ಮಾಡಲ್ ಸ್ವಿಫ್ಟ್ ಸರ್. 2007 ಮಾಡಲ್ ಸೆಕೆಂಡ್ ಓನರ್ ಸ್ವಿಫ್ಟ್ VXi ಮಾಡಿಫೈ ಆಗಿರೋ ಗಾಡಿ. 2,20,000 ಹೇಳ್ತಾ ಇದೀನಿ. ಆನ್ ಟೇಬಲ್ ಬನ್ನಿ, ಕಡಿಮೆ ಮಾಡ್ಕೊಳ್ಳೋಣ. ಇನ್ನೂ ಕಡಿಮೆ ಮಾಡ್ಕೊಡ್ತೀರಾ? ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಸರ್. ಇನ್ನೂ ಕಡಿಮೆ ಮಾಡ್ಕೊಡ್ತೀರಾ? ಮುಂದೆ ಬನ್ನಿ. MS ಕಾರ್ಸ್ಗೆ ಮುಂದೆನೇ ಬರಬೇಕು. ಖಂಡಿತ ಆಗಲ್ಲ ಸರ್. ಫೋನ್ ಅಲ್ಲಿ ಹೆಂಗಾಗುತ್ತೆ? ಮುಂದೆ ಬನ್ನಿ, ಆನ್ ಟೇಬಲ್ ಕೂತ್ಕೊಳ್ಳೋಣ. ಈಗ ಐಟನ್ ಮಾತಾಡೋಣ ಬನ್ನಿ. ಡೀಟೇಲ್ಸ್ 2013ನೇ ಮಾಡಲ್ ಗಾಡಿ ಸರ್. ಐಟನ್ ನೋಡಿ, 2013 ಮಾಡಲ್ ಗಾಡಿ. 2.5 ಲಕ್ಷ ಫೈನಲ್ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಐಟನ್. ಯಾವ್ದು ಐಟನ್? 2013ನೇ ಮಾಡಲ್ ಐಟನ್ ಮ್ಯಾಗ್ನಾ ಇರುತ್ತೆ ಸರ್. ಮ್ಯಾಗ್ನಾ ವೇರಿಯಂಟ್. ಖಂಡಿತವಾಗ್ಲೂ ಫೈನಲ್ ಹೇಳೋಣ ಸರ್. 2.5 ಲಕ್ಷ ಅಷ್ಟೇ, ಜಾಸ್ತಿನೇ ಬೇಡ. 2.5 ಲಕ್ಷ ಗಾಡಿ. ಅಣ್ಣ ಈಗಲೇ ಟೈಮ್ ಆಗತ್ತೆ. ಇಷ್ಟು ಸ್ಲೋ ಆಗಿ ಹೊಡೆದ್ರೆ ನಮ್ಗೆ ಅವೆಲ್ಲ ಸೆಟ್ ಆಗಲ್ಲ. ಸ್ಪೀಡ್ ಆಗಿ ಜಾಸ್ತಿ ಮಾಡ್ಕೊಳ್ಳಿ. ಫೈನಲ್ 2.5 ಲಕ್ಷ ಫೈನಲ್. 13 ಮಾಡಲ್ 2.40 ಅಣ್ಣ. 245 ಕುಡಿಯೋಣ, ಬಿಡೋಣ. ಇನ್ನೇನು ಬಾಣ ಮುಂದೆ ಅಷ್ಟೇ. ಇನ್ನೊಂದು Volkswagen Polo 2010 ಮಾಡಲ್ ಪೆಟ್ರೋಲ್ ಗಾಡಿ. ಪೋಲೋ ಯಾವ್ದು? ಹೈಲೈನಾ ಕಂಫರ್ಟ್ ಲೈನ್? ಸರ್ ಕಂಫರ್ಟ್ ಲೈನ್ 2,70,000 ಗಾಡಿ. ಸೆಕೆಂಡ್ ಓನರ್ 2,70,000 ಕಂಫರ್ಟ್ ಲೈನ್. 2,70,000 ಯಾರಿಗಣ ಬೇಕು? ಇಂಟೀರಿಯರ್ ಬೇಕಾ? ಗಾಡಿ ಡೀಟೇಲ್ಸ್ ಬೇಕಾ? ವಿಡಿಯೋದಲ್ಲಿ ನಂಬರ್ ಫೋನ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಯಾರಿಗಾದ್ರೂ ಬೇಕಾ? ಸೇಲ್ ಆಗಿದೆ. ಇದು ಸೇಲ್ ಆಗಿದೆಯಾ? ಇನ್ನೊಂದು ಫಿಯಟ್ ಪುಂಟೋ 2010 ಮಾಡಲ್ 2009 ಮಾಡಲ್ ಸೆಕೆಂಡ್ ಓನರ್ ಕ್ವಾರ್ಟರ್ 2009 ಮಾಡಲ್ ಸೆಕೆಂಡ್ ಓನರ್ ಕ್ವಾರ್ಟರ್ ಜೆಟ್ ಇಂಜಿನ್. ಖಂಡಿತವಾಗ್ಲೂ ಫ್ರೆಶ್ FC ಇಂಜಿನ್ ಡೀಸೆಲ್ ಗಾಡಿ. ಟಾಪ್ ಎಂಡ್ ರೇಟ್ 1,60,000 ಗಾಡಿ. ನೆಗೋಷಿಯಬಲ್. MS ಕಾರ್ಸ್ಗೆ ಬನ್ನಿ, ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಇನ್ನಷ್ಟು ಗಾಡಿ ಮುಗಿತಾ ಅಣ್ಣ? ಇನ್ನೂ ಸುಮಾರು ಇದೆ. ಹೇಳಿ ಮತ್ತೆ ಬರಕ್ಕೆ. ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೂ 2 ಸೆಂಟರ್ ಇದೆ. ಇದ್ರ ಡೀಟೇಲ್ಸ್ ಅಣ್ಣ 2004 ಮಾಡಲ್ ಅಣ್ಣ. ಸೆಕೆಂಡ್ ಓನರ್ 120 ಅಣ್ಣ. ಓಡಿರೋದು 60,000 ಓಡಿದೆ. 1,20,000. 2008 ಮಾಡಲ್ ಸೆಕೆಂಡ್ ಓನರ್ 1,55,000 ಫೈನಲ್ ಕೊಡ್ತೀನಿ. 1,55,000. 2008 ಮಾಡಲ್ ಸೆಕೆಂಡ್ ಓನರ್. ಡೆಲಿವರಿ ಕೊಟ್ರ ಸ್ವಿಫ್ಟ್ ಸರ್? ಒಂದೆಲ್ಲ ಹೋಗ್ತಾ ಇದ್ದಾರೆ. ಯಾವ ಮಾಡಲ್ ಕೊಟ್ಟಿದ್ದು? 2019 ಮಾಡಲ್ ಸರ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ETS ಸರ್. ಡೀಸೆಲ್ ಗಾಡಿ GD ವೇರಿಯಂಟ್. ಸೆಕೆಂಡ್ ಓನರ್ 360 ಗಾಡಿ ಕೊಡ್ತೀನಿ. ಅದರಲ್ಲೂ ನೆಗೋಷಿಯಬಲ್. 3,60,000. ಅದೇ ನೆಕ್ಸ್ಟ್ ವೆಹಿಕಲ್ 7 ಬಿಟ್ಟು 2012 ಮಾಡಲ್ ಪೆಟ್ರೋಲ್ LPG ಸೆಕೆಂಡ್ ಓನರ್ 1,70,000 ಗಾಡಿ ಕೊಡೋಣ ಸರ್. 1,70,000 ಸ್ಕ್ರೀನ್ ಶಾಟ್ ತಗೋತಾರೆ. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಇಮಿಡಿಯೇಟ್ ತಗೊಂಡು ಹೋಗ್ತಾರೆ. ಲೋನ್ ಆಗಲ್ಲ ಅಣ್ಣ. ಆ ಗಾಡಿಗೆ
ಅದಕ್ಕೂ ಮಾಡ್ಕೊಡ್ತೀನಿ ಅಣ್ಣ. ಓಕೆನಾ? ಸ್ಯಾಲ್ರಿ ಅಕೌಂಟ್ ತಗೊಂಡ್ ಬಾ ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ Sale ಬಿಯೋ ಆಗಿದೆ ಅಣ್ಣ ಇದು. ಸೋಲ್ಡ್ ಆಯ್ತಾ? ನೆಕ್ಸ್ಟ್ ವೆಹಿಕಲ್ ಬಿಟ್ಟು 2011 ಮಾಡಲ್ LT ವೇರಿಯಂಟ್ ಟಾಪ್ ಎಂಡ್ ಮಾಡಲ್ ಗಾಡಿ. ಓನರ್ 1,60,000 ಕೊಡ್ತೀನಿ. 1,60,000 ಪಟಾಪಟ್ ಟೈಮ್ ಇಲ್ಲ, ಬೇಗ ನೆಕ್ಸ್ಟ್ ವೆಹಿಕಲ್ SX4 ಒಂದು ಸಾರಿ ಜನ್ ಎಷ್ಟಿಲ್ಲ ಅಣ್ಣ? ಪಟ ಅಂದ್ರೆ ನಾನು ಹೇಳಣ್ಣ, ಯಾವ್ದಣ್ಣ ಇದು? ಎ ಸ್ಟಾರ್ ಗಾಡಿ ಇದು. ಎ ಸ್ಟಾರ್ ಗಾಡಿ ಹೇಳಣ್ಣ ಡೀಟೇಲ್ಸ್. 1,45,000 ಗಾಡಿ ಕೊಡ್ತೀನಿ. 1,40,000 ಎಷ್ಟನೇ ಓನರ್? ಸೆಕೆಂಡ್ ಓನರ್ ಆಗಿರೋ ಗಾಡಿ. ಯಾವ ಮಾಡಲು? 2008 ಮಾಡಲ್. 8 ಮಾಡಲ್. 1,40,000 ಗಾಡಿ ನಂಬರ್ 9 ಮಾಡಲ್ ಇದು. ಬನ್ನಿ 2 ಲಕ್ಷ ಇಟ್ಕೊಂಡ್ ಬಂದ್ರೆ MS ಕಾರ್ಸ್ ಅಲ್ಲಿ ಎಷ್ಟು ಗಾಡಿ ಬೇಕಣ್ಣ? ಬೀಟ್ ಬೇಕಾ ಅಣ್ಣ? ಆಲ್ಟೋ ಬೇಕಾ? ಎ ಸ್ಟಾರ್ ಬೇಕಾ? ಎಲ್ಲ ಇದೆ ಕೊಡ್ತೀನಿ. ಎಲ್ಲಾ ಗಾಡಿ ಇದೆ. ಆಲ್ಟೋ ಅಣ್ಣ 2012 ಮಾಡಲ್ ಗಾಡಿ ಅಣ್ಣ. 800 ಆಲ್ಟೋನ ಇದು. ಆಲ್ಟೋ ಅಣ್ಣ 800 ಪ್ರೈಸ್ ಕೊಡೋಣ. ಹೇಳಣ್ಣ ರೇಟ್. 1,60,000 ಕೊಡೋಣ. 1,60,000 ಅದಕ್ಕಿನ್ನೂ ಗಾಡಿಗಳಿದಾವೆ. ಹೇಳಣ್ಣ ಸೇಲ್ ಆಗಿದೆ ಅಣ್ಣ. ಸೋಲ್ಡ್ ಆಯ್ತಾ? ಇದು ಅಡ್ವಾನ್ಸ್ ಆಗಿದೆ ಅಣ್ಣ. ಇದು ಅಡ್ವಾನ್ಸ್. ಇನ್ಯಾಕ್ ಸರ್ ಆ ಕಡೆ ಹಾಕಿ ಸರ್. ಬಾ ಅಣ್ಣ 10 ಮಾಡಲ್ 11 ಮಾಡಲ್ ಬೀಟ್ ಕೊಡ್ತೀನಿ. ಈಗ ಬಂದಿರೋ ಗಾಡಿ ಸೆಕೆಂಡ್ ಓನರ್ 1,60,000 1,60,000 ಜಾಸ್ತಿ ಟೈಮ್ ಇಲ್ಲ. Hyundai ಹೊಂಡಾ ಅಸೆನ್ ಬೇಕಾ? Details. 2011 ಮಾಡಲ್ 10 11 ಇದೆ ಸರ್. 10 11 ಇದೆ, ನೀವು ಚೆಕ್ ಮಾಡ್ಕೋಬಹುದು. ಒಟ್ಟೆ 10 ಸರ್, 11 ನನ್ನ ನಂಬರ್ ಇದೆ ಸರ್. 8123888827 ಹಾಯ್ ಅಂತ ಕಳಿಸಿ. ರೇಟ್ 1,65,000 ಗಾಡಿ. 1,65,000 10 11 ಗೊತ್ತಿಲ್ಲ. 2010 11 ಇದೆ. 1,65,000 ಎಲ್ಲಾ ಫೀಚರ್ ಇರೋ ಗಾಡಿ. 10 ಅನ್ಕೊಳ್ಳಿ ರೇಟ್ಗೆ. ಹೇಳಿ ಸರ್ ಇದ್ರ ಡೀಟೇಲ್ಸ್. 2010 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡೀಸೆಲ್ VDI 2,75,000 ಗಾಡಿ ಕೊಡ್ತೀನಿ. 2,75,000 VDI LDI ಸರ್ VDI LDI ಆಪ್ಷನಲ್ ಸರ್. ಆಪ್ಷನ್ ಎಷ್ಟು ಹೇಳ್ತಾ ಇದೀರಾ? 2,75,000 2,75,000 ಓನರ್ ಗಾಡಿ ಡೀಸೆಲ್. ಟೈಮ್ ಇಲ್ಲ ಬರೋಣ, ಅದೊಂದು ಕಾರಿ ಟೈಮ್ ಕೊಡೋಣ. 1,85,000 ಕೊಡ ಸನ್ರೂಫ್ ಇರೋ ಗಾಡಿ ಫ್ಯಾಬಿಯಾ ಅಷ್ಟೇ. ಯಾವ ಮಾಡಲು? 2008 ಮಾಡಲು ಫ್ರೆಶ್ FC ಇರೋ ಗಾಡಿ ಅಣ್ಣ. ಎಷ್ಟು ಓನರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೂ ಗಾಡಿಗಳಿದಾವೆ. ಇಲ್ಲೋ ನೋಡಿ, ಇಲ್ಲೂ ಕೂಡ ಯಾವ್ದು ಇದೆ ಅಣ್ಣ? ಸ್ವಿಫ್ಟ್ ಡಿಸೈರ್. ಸ್ವಿಫ್ಟ್ ಡಿಸೈರ್ ಅಣ್ಣ 2,20,000 ಕೊಡೋಣ. ಓನರ್ ಸಿಂಗಲ್ ಓನರ್ ಗಾಡಿ ಮಾಡಲು 2009 ಮಾಡಲು. ಯಾವ್ದು ಡಿಸೈರ್ ಅಲ್ಲಿ? VXI ಫೈನಲ್ 2,20 ಕೊಡೋಣ. 2,20,000. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಅಣ್ಣ ಹೋಂಡಾ CRV ಬ್ಲಾಕ್ ನ್ಯೂ ಶೇಪ್ ಬರುತ್ತೆ. 6 ಮಾಡಲ್ 2,60,000 ಗಾಡಿ ಕೊಡ್ತೀನಿ. 2,60,000 ಗಾಡಿ ಸೇಲ್ ಆಗಿತ್ತು ಸರ್. 2,60,000 ನೀವು ಪಾಪ ಲೋನ್ ಮಾಡ್ಕೊಂತೀನಿ ಅವರು ಆಗ್ತಾ ಇಲ್ಲ. ಪರ್ಸನಲ್ ಲೋನ್ ಸರ್, ನಾವು ಸ್ಟೇಟ್ ಲೋನ್ ಮಾಡಲ್ಲ, ಎಲ್ಲ ಬ್ಯಾಂಕ್ ಲೋನ್ ಮಾಡೋದು. ಪಕ್ಕ ಅವ್ರದ್ದು ಸಿಬಿಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗುತ್ತೆ. ಆಯ್ತು ಬರೋಣ. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಇದೆ ಹೇಳೋಣ. 2010 ಮಾಡಲ್ ಸಿಂಗಲ್ ಓನರ್ ಅಣ್ಣ. ಎಷ್ಟಣ್ಣ? 2,40,000 ಪೆಟ್ರೋಲ್ ಪ್ಲಸ್ CNG ಗಾಡಿ ಅಣ್ಣ. ಪೆಟ್ರೋಲ್ ವಿತ್ CNG ನು ಬೇಕು, ಪೆಟ್ರೋಲ್ ಬೇಕು. ನಾನು ಮೈಲೇಜ್ ಮೈಲೇಜ್ CNG ಇದೆ, ಪೆಟ್ರೋಲ್ ಅಲ್ಲ. CNG ದಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲಿ ಬನ್ನಿ. ಯಾವ್ದಿದು ಅಣ್ಣ? ಹೋಂಡಾ ಅಸೆಂಟ್. ಹೋಂಡಾ ಅಸೆಂಟ್ ಏನ್ ಡೀಟೇಲ್ಸ್? 2010 1,65,000 ಈ ಗಾಡಿನ ಆಗ್ಲಿ ಈ ಗಾಡಿನ ಕೊಡ್ತೀನಿ. 1,60,000 ಟಚ್ ಅಪ್ ಪಾಲಿಶ್ ಸಮೇತ ಕೊಡೋದು. ಈಗ ಬಂದಿರೋ ಯಾವ ಮಾಡಲು? 2010 ಮಾಡಲ್. ಓನರ್ ಸಿಂಗಲ್ ಓನರ್ ಇಲ್ಲೇ ಇದೆಯಲ್ಲ. ಓಕೆ ನೆಕ್ಸ್ಟ್ ವೆಹಿಕಲ್ ಸಿಂಗಲ್ ಓನರ್ ಅಲ್ಲ, ಸೆಕೆಂಡ್ ಓನರ್ ಅಣ್ಣ. ಸೆಕೆಂಡ್ ಓನರ್ ಸ್ಕೋಡಾ ರ್ಯಾಪಿಡ್ ಸ್ಕೋಡಾ ಲಾರಾ ಹೇಳೋಣ. 2006 ಮಾಡಲ್ ಅಣ್ಣ. ಓನರ್ ಸೆಕೆಂಡ್ ಓನರ್ ಗಾಡಿ ಅಣ್ಣ. 2,20,000 ಗಾಡಿ ಡೀಸೆಲ್. ಡೀಸೆಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಅಣ್ಣ 2,75,000 ಕೊಡೋಣ. ಡೀಸೆಲ್ ರ್ಯಾಪಿಡ್. ಯಾವ ಮಾಡಲ್ ಅಣ್ಣ? ಯಾವ ಮಾಡಲ್? 2012 ಮಾಡಲ್ ಅಣ್ಣ. ಥರ್ಡ್ ಓನರ್ ತಗೊಂಡು ಹೋಗ್ತಾ ಇರೋಣ. ಡೀಸೆಲ್ ಟಾಪ್ ಎಂಡ್ ಮಾಡಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು? ಟಾಟಾ ಅಲ್ಟ್ರಾಸ್ ಸೇಲ್ ಆಗಿದೆ ಅಣ್ಣ. ಅದು ಪಕ್ಕ ಟಿಯಾಗೋನಾ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಯಾವ್ದು? ಟೊಯೋಟಾ ಅಣ್ಣ ಕೊರೋಲಾ. ಏನ್ ಡೀಟೇಲ್ಸ್? 2005 ಮಾಡಲ್ ಕೊರೋಲಾ. ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಅಣ್ಣ. ಏನ್ ರೇಟ್? 1,65,000. 1,60,000 ಅದರಲ್ಲೂ ನೆಗೋಷಿಯಬಲ್. ಫುಲ್ ಟಾಪ್ ಎಂಡ್. ಹಾಗೆ ನೆಕ್ಸ್ಟ್ ಡೀಸೆಲ್ 9 ಮಾಡಲ್ ಸೆಕೆಂಡ್ ಓನರ್ ಫುಲ್ ಟಾಪ್ ಎಂಡ್ ಅಲ್ಲ. ಇದು ಮಿಡಿಲ್ ವರ್ಷನ್. ಡೈನಾಮಿಕ್ ಫ್ರೆಶ್ FC ಇರೋ ಗಾಡಿ. 1,65,000 ಗಾಡಿ ಕೊಡ್ತೀನಿ. ಯಾವ ಮಾಡಲು? 2009 ಮಾಡಲ್ ಡೀಸೆಲ್ ಗಾಡಿ. ಎಷ್ಟು ಹೊಡಿದೆ ಗಾಡಿ ಸರ್? 80,000 ಓಡಿದೆ. ಏನ್ ರೇಟ್ ಫೈನಲ್ ಹೇಳಿ? 1,65,000. 1,65,000. ಹಾಗೆ ಫಾರ್ಡ್ ಫಿಯೆಸ್ಟಾ ಸರ್ ಅಣ್ಣ 9 ಮಾಡಲ್ ಸೆಕೆಂಡ್ ಓನರ್ ಅಣ್ಣ. ಪೆಟ್ರೋಲ್ ಗಾಡಿ ಟಾಪ್ ಎಂಡ್. ರೇಟ್ 1,45,000 ಕೊಡ್ತೀನಿ. 1,45,000. ಹಾಗೆ ನೆಕ್ಸ್ಟ್ ಲೋ ಬಜೆಟ್ ಐಟಮ್ ಬೇಕಾ? ಬೇಕು. ರೇಟ್ 1,80,000 ಗಾಡಿ ಕೊಡ್ತೀನಿ. 8 ಮಾಡಲ್. ಎಷ್ಟು ಓನರ್? 8 9 ಇದೆ. ಸೆಕೆಂಡ್ ಓನರ್ ಥರ್ಡ್ ಓನರ್ ಇದೆ. ಈಗ ಬಂದಿರೋದು ಪೆಟ್ರೋಲ್ ಡೀಸೆಲ್ ಸಣ್ಣ. ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಅಣ್ಣ. ಏನ್ ರೇಟ್ ಫೈನಲ್? 1,85,000 ಕೊಡ್ತೀನಿ. 1,75,000 ಆಗ್ಬೋದು. ಬನ್ನಿ ಡೈರೆಕ್ಟ್ ಮಾತಾಡಿ. ಬೇಕು. 1,55,000 ಗಾಡಿ ತಗೊಂಡು ಹೋಗಿ. 2010 ಮಾಡಲ್ ಸೆಕೆಂಡ್ ಓನರ್ 1,55,000 ಈ ಗಾಡಿ ಕೊಡ್ತೀನಿ. ಫೈನಲ್ ರೇಟ್ ಅಣ್ಣ 1,55,000. ಅದನ್ನೇ ಹೇಳಿದ್ರಿ. ಈಗ 1,80 ಹೇಳ್ಬಿಟ್ಟು 1,50 ಅಲ್ಲ. ಈಗ ಹೇಳಿ ಮತ್ತೆ ಮುಂದೆ ಬನ್ನಿ ಅಣ್ಣ ಮಾಡ್ಕೋಣ. ಮುಂದೆ ಬರಕ್ಕಾಗಲ್ಲ. ಈಗ ಒಂದು ರೇಟ್ ಕೊಡಿ. 1,5,000 ಕೊಡೋಣ. 5,000 ಇಲ್ಲೇ. ಫ್ರಂಟ್ ಗ್ಲಾಸ್ ಸಮೇತ ಒರಿಜಿನಲ್ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಲೀನಿಯಾ ಅಣ್ಣ 2009 ಮಾಡಲ್ ಲೀನಿಯಾ ಎಮೋಷನ್ ಬ್ಯಾಕ್ ಟಾಪ್ ಎಂಡ್ ಮಾಡಲ್ ಗಾಡಿ. ಫುಲ್ ಟಾಪ್ ಎಂಡ್ ಫ್ರೆಶ್ FC ಇರೋ ಗಾಡಿ. 1,65,000 ಕೊಡ್ತೀನಿ ಅಣ್ಣ. 1,65,000ಕ್ಕೆ 2009 ಮಾಡಲ್ ಫ್ರೆಶ್ ಡಾಕ್ಯುಮೆಂಟ್ಸ್. ಓನರ್ ಸೆಕೆಂಡ್ ಓನರ್ ಗಾಡಿ. 1,00,000 ಬ್ರ್ಯಾಂಡ್ ನ್ಯೂ ಟೈರ್. ಫೈನಲ್ ಹೇಳಿ ಸರ್. 1,5,000 ಕೊಡೋಣ. ತಗೊಂಡು ಹೋಗೋಣ ಅಷ್ಟೇ. ಆಯ್ತಣ್ಣ. 2 ಗೆಟ್ಸ್ ಫ್ರೇಮ್ ಇದೆ. ಇಲ್ಲೊಂದಿದೆ ಇಲ್ಲೊಂದಿದೆ. ಇದು ಮಾಡಲು ಅಣ್ಣ 8 ಮಾಡಲ್ ಇದು. ಓನರ್ ಸೆಕೆಂಡ್ ಓನರ್ ಗಾಡಿ 80,000 ಹೇಳೋಣ ರೇಟ್. 1,50,000. ಹಾಗೆ ಇನ್ನೊಂದು
2009 ಮಾಡಲ್ ಥರ್ಡ್ ಓನರ್. ಏನ್ ರೇಟು? 1.5 ಲಕ್ಷ ಅಣ್ಣ. ಎಷ್ಟು ಹೊಡಿದೆ ಗಾಡಿ? 90,000 ಹೊಡಿದೆ. 1.5 ಲಕ್ಷ. ತಕೊಂಡ್ ಬನ್ನಿ, ಯಾವ ಗಾಡಿ ಬೇಕು ತಗೊಂಡೋಗಿ. ಅಲ್ಲೂ ಇದಾವೆ ಸುಮಾರು ಇದೆ ಅಣ್ಣ. ಇನ್ನು ಇದೆಯಾ ಖಾಲಿ ಆಯ್ತಾ ಅಣ್ಣ? 1 ಲಕ್ಷಕ್ಕೂ ಇದೆ, 1.5 ಇದೆ, 2 ಲಕ್ಷಕ್ಕೂ ಇದೆ. ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆ ತಗೊಂಡ್ ಬನ್ನಿ, ಬೆಸ್ಟ್ ಗಾಡಿ ಕೊಟ್ಟು ಕಳ್ಸಿರಿ. ವಿತೌಟ್ RTO ಟ್ರಾನ್ಸ್ಫರ್ ಇಲ್ದೇನೆ ಕೊಡ್ತೀರಾ? ಯಾವಾಗ ತಗೊಂಡಿದೀವಿ, ಯಾವಾಗ್ಲೂ ತಗೊಳಲ್ಲ. ಅದು ಟ್ರಾನ್ಸ್ಫರ್ ಚಾರ್ಜ್ ತಗೊಳಲ್ಲ, ಟ್ರಾನ್ಸ್ಫರ್ ತಗೊಳಲ್ಲ, ಕಮಿಷನ್ ತಗೊಳಲ್ಲ, ಏನು ತಗೊಳಲ್ಲ. ನಾವ್ ಹೇಳೋ ಪ್ರೈಸ್ ಅಲ್ಲಿ ಇನ್ನೂ ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಅಲ್ಲೂ ಇದಾವಲ್ಲ ನಿಮ್ದೇನೆ ಒಮಿನಿ ಗಿಮಿನಿ ಎಲ್ಲ? ಹೂ ಅಣ್ಣ, ಬಾ ಅಣ್ಣ, ಹೇಳಣ್ಣ. ಹೋಗೋಣ ಅಲ್ಲಿಗೆ? ಖಂಡಿತ ನಡ್ರಿ. ಅದು ಮುಗಿತು. ಟಾಟಾ ಇಂಡಿಕೇಟರ್ 10 ಮಾಡಲ್ ಅಣ್ಣ. ಯಾವ ಮಾಡಲ್ ಅಣ್ಣ? 10 ಓನರ್, ಥರ್ಡ್ ಓನರ್. ಎಷ್ಟು ಹೊಡಿದೆ ಗಾಡಿ? 1.5 ಲಕ್ಷ, 80,000 ಹೊಡಿದೆ. 1.5 ಲಕ್ಷನ ರೇಟ್ ಅಷ್ಟೇ. ನೀವು ಕೊಡೋ ರೇಟ್? ಹೂ ಅಣ್ಣ, 1.5. 2010 ಮಾಡಲ್ ಗಾಡಿ, ಓನರ್ ಥರ್ಡ್ ಓನರ್, ವಿಸ್ಟಾ. ಇದು 1.5 ಲಕ್ಷಕ್ಕೆ ಖಂಡಿತವಾಗ್ಲೂ ನೋಡ್ಕೋಣ. ಗಾಡಿ ನಂಬರ್ ನೋಡ್ಕೋಣ, KA06 ತುಮಕೂರು ರಿಜಿಸ್ಟ್ರೇಷನ್ RTO. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಯಾರ್ಗೇನ ಬೇಕಾ? ಗೋಲ್ಡನ್ ಕಲರ್ 9 ಮಾಡಲ್ ಓನರ್. ಸೆಕೆಂಡ್. ಎಷ್ಟು ಹೊಡಿದೆ ಗಾಡಿ? 80,000 ಹೊಡಿದೆ. ಕೊಡೋ ರೇಟ್ 2,35,000. ಅದರಲ್ಲೂ ನೆಗೋಷಿಯಬಲ್ ಬಾರಣ. ರಿಚ್ 2010 ಮಾಡಲ್ ಸರ್. ಓನರ್ ಎರಡು ಸಿಂಗಲ್ ಓನರ್. ಏನ್ ಹೇಳ್ತಾ ಇದ್ರಿ? ಪೆಟ್ರೋಲ್ ಪ್ಲಸ್ CNG 2,40,000. ಹಾಕ್ಸ್ಕೊಳ್ಳಿ, CNG ಹಾಕೊಂಡ್ರೆ ಮೈಲೇಜ್, ಪೆಟ್ರೋಲ್ ಹಾಕೊಂಡ್ರೆ ಗಾಡಿ ಖಂಡಿತವಾಗ್ಲೂ ಅಣ್ಣ. 2,40,000. 2,40,000. ಅದರಲ್ಲೂ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ವಿಡ್ ಅಣ್ಣ 2,30,000 ಕ್ವಿಡ್. 2,30,000 ಕ್ವಿಡ್ ಅಷ್ಟೇ. ಅದು ಕ್ವಿಡ್ ಅಲ್ಲಿ 16 RXT ಟಾಪ್ ಎಂಡ್. ಹೌದು ಮಾಡಲು ಅಣ್ಣ. 16 ಓನರ್. ಸೆಕೆಂಡ್. ಫೈನಲ್ ರೇಟ್ 2,25,000 ಫೈನಲ್. 2,20,000. ಇದು ಸೇಲ್ ಆಗಿದೆ ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಕ್ವಿಡ್ ಅಣ್ಣ 16 ಮಾಡಲ್ 2.5 ಲಕ್ಷ ಕೊಡ್ತೀನಿ ಅಣ್ಣ. 2.5 ಲಕ್ಷ ಫೈನಲ್ ಅಷ್ಟೇ. ಓನರ್ ಜಾಸ್ತಿ ಬೇಡ, ಸಿಂಗಲ್ ಓನರ್. ಯಾವ್ದಿದು ಕ್ವಿಡ್ ಅಲ್ಲಿ? RXT ಟಾಪ್ ಎಂಡ್ ಅಷ್ಟೇ. ಫೈನಲ್ ರೇಟ್ ಹೇಳೋಣ 2.5 ಲಕ್ಷ. ಇನ್ನೊಂದ್ಸರಿ ಅಣ್ಣ 2.5 ಲಕ್ಷ ಬಿಟ್ಟು ಇನ್ನೊಂದು ರೇಟ್ ಅಣ್ಣ. ಇನ್ನೂ ಎಷ್ಟು ಕಡಿಮೆ ಮಾಡ್ಲಿ ಅಣ್ಣ? ಇನ್ನೊಂದು ರೇಟ್ ಹೇಳ್ಬಿಡಿ. 5,000 ಕಡಿಮೆ ಕೊಡಿ. 2.45. ಒಮಿನಿ ಮೋಸ್ಟ್ ಡಿಮ್ಯಾಂಡ್, ಮೋಸ್ಟ್ ರಿಕ್ವೈರ್ಮೆಂಟ್, ಮೋಸ್ಟ್ ಸರ್ ಆಗಿರೋ ಗಾಡಿ. ಜೀವನ ದುಡ್ಕೋ ಆರಾಮಾಗಿ ಇದರಲ್ಲಿ ಜೀವನ ಸಾಗುತ್ತೆ. ಹೌದು ಸರ್. ಹೇಳಿ ಡೀಟೇಲ್ಸ್. 85,000 HSRP ನಂಬರ್ ಪ್ಲೇಟ್ ಸಮೇತ ಇದೆ. 85,000 HSRP ಸಮೇತ ಇದೆ. ಯಾವ ಮಾಡಲು? ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಅಲ್ಲೇ ಇದೆಯಲ್ಲ. 2000 ಮಾಡಲ್. ಓನರ್ ಸೆಕೆಂಡ್ ಓನರ್, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್. 2000 ಇಸ್ವಿನ ಸೆಕೆಂಡ್ ಓನರ್ ಗಾಡಿ ಯಾರಿಗಾದ್ರೂ ಬೇಕಾದ್ರೆ 1 ಲಕ್ಷ ರೂಪಾಯಿ. 80,000 1 ಲಕ್ಷ ಅನ್ಬಿಡಿ. 85,000 ಕೊಡಿ ಸರ್. 85 80 ಸರ್. ಓಮ್ನಿ ಸರ್. ನೀವು ಹೇಳಿದ 80. ಆಯ್ತು ಕೊಡಿ ಸರ್, ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ಸ್ ಕೂಡ ಫ್ಯಾಬಿಯಾ. ಇದು ಫ್ರೆಶ್ FC ಇದೆ ಸರ್. ಲೆಕ್ಕಾಚಾರ ಏನು ಇರೋದೇ ಇಲ್ಲ. ಇನ್ಸೂರೆನ್ಸ್ ಮಾಡಿಸ್ಬೇಕನ್ನಂಗಿಲ್ಲ, RTO ಚಾರ್ಜಸ್ ಮಾಡಂಗಿಲ್ಲ. 80,000 ರೂಪಾಯಿ ಕೊಡಿ ಗಾಡಿ ತಗೊಂಡೋಗಿ ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಸೂಪರ್ ಅಷ್ಟೇ. ನೀವು ಡೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ಸ್ ಕೂಡ ಫ್ಯಾಬಿಯಾ. ಯಾವುದು? 14 ಸ್ಕೋಡಾ ಫ್ಯಾಬಿಯಾ. ಓನರ್ ಸೆಕೆಂಡ್ ಓನರ್. ಎಷ್ಟು ಹೊಡಿದೆ? 90,000 ಹೊಡಿದೆ ಸರ್. ಫೈನಲ್ ಯಾವ ರೇಟ್? 2.5 ಲಕ್ಷ ಸರ್. ಫೈನಲ್ ಸರ್. 14 ಮಾಡಲ್ ಡೀಸೆಲ್ ಗಾಡಿ 2.5 ಲಕ್ಷ. ಕೇಳ್ಕೊಂಬರ್ಲಿ, ನೋಡ್ಕೊಂಬರ್ಲಿ, ಎಲ್ಲಾನ ನೋಡ್ಕೊಂಡ್ ಬನ್ನಿ. ಒಂದ್ಸಲಿ MS ಕಾರ್ಸ್ಗೆ ವಿಸಿಟ್ ಮಾಡ್ಲಿ ಅಷ್ಟೇ. ಹೇಳಿ ಅವ್ರಿಗೆ ಒಂದು ಸಲಿ MS ಕಾರ್ಸ್ಗೆ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಇನ್ನು ಯಾವ ಗಾಡಿಗಳಿದಾವೆ ಅಣ್ಣ? ಇನ್ನೂ ಇದೆ ಅಣ್ಣ, ಟೈಮ್ ಆಗ್ತಾ ಇದೆ. ನಂಬರ್ ಇದೆ 8123. ಬೆವುತೋಗಿದೀವಿ, ಇದೆ ನೀರಲ್ಲ, ಬೆವುತೋಗಿದೀವಿ. ಹೇಳಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ MS ಕಾರ್ಸ್ ನೋಡ್ತಾ ಇದ್ರಲ್ಲ, MS ಕಾರ್ಸ್ ವಿ ಬೈ ಅಂಡ್ ಸೆಲ್ ಆಲ್ ಯೂಸ್ ಕಾರ್ಸ್. 8123382227 ಅಷ್ಟೇ. ಗಾಡಿ ನಂಬರ್ ನೋಡ್ಕೊಳ್ಳಿ, ಹಾಗೆ ಫೋನ್ ನಂಬರ್ ನೋಡ್ಕೊಳ್ಳಿ. MS ಕಾರ್ಸ್ ನೀನು ಹಾಯ್ ಅಂತ ಕಳ್ಸೋಣ. ಎಷ್ಟು ಗಾಡಿ ಬರುತ್ತೆ ನೋಡೋಣ. ಎಲ್ಲಿ ಬರ್ಬೇಕಣ್ಣ? ಆಲ್ರೆಡಿ ಹೇಳಿದೀವಿ, ಇನ್ನೊಂದ್ಸರಿ ಹೇಳ್ಬಿಡ್ತೀವಿ ಅಣ್ಣ. ಈ ರಿಂಗ್ ರೋಡ್ ತುಂಬಾ ಜನ ಗೊತ್ತಿರ್ಬೋದು. ಸುಮ್ನಳ್ಳಿಯಿಂದ ಬರ್ತೀರಾ, ಕೆಂಗೇರಿಯಿಂದ ಬರ್ತೀರಾ, ಈ ರಿಂಗ್ ರೋಡ್ ಅಲ್ಲಿ ಬರಲೇಬೇಕು. ಖಂಡಿತವಾಗ್ಲೂ ಬನ್ನಿ. ನಮ್ ನೋಡ್ತಾ ಇರ್ಬೋದು, ರೋಡ್ ಸೈಡ್ ನಮ್ ಶೋರೂಮ್ ಇದೆ. ಸರ್ವಿಸ್ ಹಾಯ್ ಅಂತ ಕಳ್ಸಿ ಅಣ್ಣ, ಎಲ್ಲ ಲೊಕೇಶನ್ ಬರುತ್ತೆ. ಹಾಗೆ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಇದೇ ರಿಂಗ್ ರೋಡು. ಈ ರಿಂಗ್ ರೋಡಲ್ಲಿ ಏನು ಬರ್ತಿರೋ ಒಂದು ಸರ್ವಿಸ್ ಇದರಲ್ಲಿ. ಆ ಕಡೆಯಿಂದ ಬಂದರೆ ಕೆಂಗೇರಿಯಿಂದ ಬರ್ತಕ್ಕಂಥದ್ದು, ಈ ಕಡೆಯಿಂದ ಬಂದರೆ ಸುನ್ನಳ್ಳಿಯಿಂದ ಬಂದಿರ್ತಕ್ಕಂಥದ್ದು. ಸರ್ವಿಸ್ ರೋಡಲ್ಲಿ ಇದೆ MS ಕಾರ್ಸು. ನಿಮಗೆ 80,000 50,000 50,000 ಬೇಡ, 80,000 ಬೇಸಿಕ್ಕಾ ಏನು ಗಾಡಿ ಅಣ್ಣ. 80,000 ತಗೊಂಡ್ ಬನ್ನಿ, 1 ಲಕ್ಷನ ತಗೊಂಡ್ ಬನ್ನಿ, 2 ಲಕ್ಷನ ತಗೊಂಡ್ ಬನ್ನಿ. ಅವ್ರ ದುಡ್ಡಿಗೆ ಅವ್ರ ತಗಿನಿಂದ ಬೆಸ್ಟ್ ವೆಹಿಕಲ್ ಕೊಟ್ಟು ಕಳಿಸ್ತೀನಿ ಅಣ್ಣ. ಹಂಗಂದ್ರೆ 80,000 ಖಂಡಿತವಾಗ್ಲೂ 1 ಲಕ್ಷಕ್ಕೆ ಸುಮಾರು ಗಾಡಿ ಇದೆ. ಹೌದು. 1.5 ಲಕ್ಷಕ್ಕೆ ಬೇಜಾನ್ ಗಾಡಿ ಇದೆ. 100%. 2 ಲಕ್ಷಕ್ಕೆ ಇನ್ನೂ ಬೇಜಾನ್ ಗಾಡಿ ಇದೆ ಅಣ್ಣ. 100+ ವೆಹಿಕಲ್ಸ್ ಇದೆ. ನೀವು ದುಡ್ಡು ತಗೊಂಡ್ ಬನ್ನಿ, ಗಾಡಿ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಲೋನ್ ಅಲ್ಲಿ ತಗೊಂಡವ್ರಿಗೆ ಅಣ್ಣ 2012 ಮಾಡಲ್ ಯಾವ ಗಾಡಿನ ತಗೊಳ್ಳಿ, ನಿಮ್ದು ಸ್ಯಾಲ್ರಿ ಅಕೌಂಟು ಇಲ್ಲಾಂದ್ರೆ ಸಿಬಿಲ್ ಚೆನ್ನಾಗಿದೆಯಾ, ಖಂಡಿತವಾಗ್ಲೂ ಲೋನ್ ಮಾಡ್ಕೊಡ್ತೀನಿ ಅಣ್ಣ. ಮತ್ತೆ ಸರ್ ಸೇಫ್ ಫೈನಾನ್ಸ್ ಮಾಡಲ್ಲ, ಸುಮಾರು ಇಂಟ್ರೆಸ್ಟ್ ಕಟ್ಟಿದ್ದು ಏನಕ್ಕೆ, ಬೆಸ್ಟ್ ಬ್ಯಾಂಕ್ ಲೋನ್ ಅಲ್ಲಿ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ಕೊಡ್ತೀನಿ. ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದೀರಲ್ಲ. ಹೇಳೋಣ, ಎಲ್ಲ ನಮ್ಮ ವೀಕ್ಷಕರು ದಯ ಅಷ್ಟೇ. ಇನ್ನೇನಿದೆ, ಸರ್ವಿಸ್ ಕೊಡ್ತಾ ಇದಾರೆ. ಸರ್ವಿಸ್ ನಮ್ದು ಏನ್ ಗೊತ್ತಾ, ಜಾಸ್ತಿ ಆಸೆ ಬೇಡ. ಎಷ್ಟು ಕಸ್ಟಮರ್ ಬಂದ ಮೇಲೆ ಎಷ್ಟು ಜನ ಬರ್ಲಿ ಪ್ರಾಫಿಟ್ ಕುಟ್ ಕಳ್ಸದೆ ಸರ್. ಅಷ್ಟೇ. 5,000 ಬರ್ಲಿ, 10,000 ಬರ್ಲಿ, ತಗೊಂಡ್ ಹೋಗ್ಲಿ ಸರ್. ಇಟ್ಕೊಂಡು ಎಷ್ಟು ದಿನ ಇಟ್ಕೊ, ಬೆಸ್ಟ್ ಪ್ರೈಸ್ ಒಳ್ಳೆ
ನಂಬರ್ಸ್ ಮಾಡೋಣ ಸರ್ ಅಷ್ಟೇ ಗಾಡಿಗಳು ಅಷ್ಟೇ. ಇನ್ನೇನಾದರೂ ಹೇಳೋದಿದೆಯಾ? ಏನು ಕೇಳಿ ನೀವು ಏನು ಬೇಕಾದ್ರೂ ಹೇಳೋಣ. ಬನ್ನಿ, ಏನು ಹೇಳೋದಿದೆ ಅಂತ ಕೇಳ್ತಿರಲ್ಲ. ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ನೋಡಿದ್ರೆ XU 500 ಇಂದ ಹಿಡಿದು ಸನ್ನಿಯಿಂದ ಹಿಡಿದು SX4 ಆಗಿರ್ಬೋದು, ಹಾಗೆ ಸ್ವಿಫ್ಟ್ಗಳಾಗಿರ್ಬೋದು, ಇನ್ನೋವಾ ನಿಮಗೆ ಪ್ರತಿಯೊಂದು ಬ್ರ್ಯಾಂಡ್ ವೆಹಿಕಲ್ MS ಕಾರ್ನಲ್ಲಿ ಸಿಗುತ್ತೆ. ಮಲ್ಟಿ ಬ್ರ್ಯಾಂಡ್ ಅಷ್ಟೇ. ಯಾವ ಫೋರ್ಡ್ ಬೇಕಾ, ಹೋಂಡೈ ಬೇಕಾ, ರಿನಾಲ್ಟ್ ಬೇಕಾ, ಹೋಂಡಾ ಬೇಕಾ, ಮಾರುತಿ ಬೇಕಾ, ಯಾವ ಕಂಪ್ನಿ ಬೇಕಾ, ಚೌರ್ಲೆಟ್ ಬೇಕಾ, ಎಲ್ಲ ವೆಹಿಕಲ್ ಎಲ್ಲ ಗಾಡಿಗಳು ಸಿಗುತ್ತೆ. ಖಂಡಿತವಾಗ್ಲೂ ಸಿಗುತ್ತೆ. ಲೋ ಬಡ್ಜೆಟ್ ಅಲ್ಲಿ ಗಾಡಿಗಳಂತೂ ಫೇಮಸ್. ನಮ್ಮ MS ಕಾರ್ಸಲ್ಲಿ ಒಂದ್ಸರಿ ಬನ್ನಿ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೆಸ್ಟ್ ಪ್ರೈಸ್ ಇದೆಯಾ ತಗೊಂಡೋಗಿ, ನಿಮ್ಗೆ ಇನ್ನೂ ಕಡಿಮೆ ಸಿಗತ್ತಾ ನೀವು ನೋಡಿ, ಗಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಹೇಳ್ತೀನಿ, ನಮ್ಮ MS ಕಾರ್ ಶೋರೂಮ್ ನಾಗರ್ಬಾವಿ ಸರೌಂಡಿಂಗಲ್ಲಿ ಒಂದೇ ಒಂದು ಶೋರೂಮ್ ಇರೋದು. ಓಕೆ, ನಮ್ಮದು ಬೇರೆ ಬ್ರಾಂಚಸ್ ಇಲ್ಲ. ದಯವಿಟ್ಟು ನಮ್ಮ ವೀಕ್ಷಕರು ಕನ್ಫ್ಯೂಷನ್ ಮಾಡ್ಕೊತಾ ಇದ್ದಾರೆ. ಒಂದೇ ಒಂದು ಶೋರೂಮ್ ಅಣ್ಣ, ಈಗ ಲೊಕೇಶನ್ ತೋರಿಸಿದಲ್ಲ ಕೊಡ್ಬೇಕಾದ್ರೆ ನಮ್ದೇ ಅದು ಕೂಡ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ರೆ ಕಷ್ಟ ಅಲ್ಲ ಅಣ್ಣ. ಆಮೇಲೆ ಸುಮ್ಮನೆ ಏನೋ ಪ್ರಾಬ್ಲಮ್ ಆಗೋದು ಬೇಡ. MS ಕಾರ್ಸ್ ಅಂತ ಶೋರೂಮ್ ಇರೋದು ಒಂದೇ. ನಮ್ಮ ಹತ್ರ ಗಾಡಿ ತಗೊಳಕ್ ಮಾತ್ರ ನಾವು ಜವಾಬ್ದಾರಿ ಇರ್ತೀವಿ. ಪ್ರತಿಯೊಂದಕ್ಕೆ ಜವಾಬ್ದಾರಿ ನಾವು ಇರ್ತೀವಿ ಸರ್. ಮುಗಿಸೋಣ ಸರ್, ಬನ್ನಿ. ಒಟ್ಟಿನಲ್ಲಿ ಲೋ ಬಡ್ಜೆಟ್ ಕಾರ್ಸ್ ಅಂದ್ರೆ MS ಕಾರ್ಸ್. MS ಕಾರ್ಸ್ ಇರೋದಲ್ಲಿ ನಾಗರಬಾವಿಲಿ, ರಿಂಗ್ ರೋಡ್ ಪಕ್ಕ 100% ಸರ್ವಿಸ್ ರೋಡಲ್ಲಿ ಅಷ್ಟೇ. ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಮೂಲ್ಯವಾದ ಟೈಮ್ ಕೊಟ್ರಿ. ಎಲ್ಲಾ ಕಸ್ಟಮರ್ಸ್ ವೇಟಿಂಗ್ ಅಲ್ಲಿ ನೋಡ್ತಾನೆ ಇದ್ದಾರೆ, ಎಲ್ಲಿದ್ದು ಬನ್ನಿ ಸರ್ ಅಂದ್ರು ವಿಡಿಯೋ ಮಾಡೋದಕ್ಕೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುಗಿಸೋಣ ಸರ್. ಖಂಡಿತವಾಗಿ.